Students, welcome back to my channel. In this video session, I will explain you the manufacture of ammonia by Haber's process. Manufacture of ammonia by Haber's process. This is very important for examination point of view. 3 marks ge kelta irtare. On commercial scale, large scale, in industry, ammonia is manufactured by Haber's process. What is that Haber's process? When nitrogen gas combines with hydrogen to form ammonia. This reaction is reversible in nature. ನೋಡಿ ನೈಟ್ರೋಜನ್ ಗ್ಯಾಸ್ ಅನ್ನ ಹೈಡ್ರೋಜನ್ ಗ್ಯಾಸ್ ಅನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಅಂದ್ರೆ ಪ್ಯೂರ್ ನೈಟ್ರೋಜನ್ ಅಂಡ್ ಪ್ಯೂರ್ ಹೈಡ್ರೋಜನ್ ನ ಕಂಬೈನ್ ಮಾಡಿದಾಗ ನಮಗೆ ಅಮೋನಿಯಾ ಫಾರ್ಮೇಶನ್ ಆಗುತ್ತೆ. ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋಣ. ನಂಬರ್ ಆಫ್ ನೈಟ್ರೋಜನ್ ಆಟಮ್ಸ್ 2 ಇದೆ, ಇಲ್ಲಿ 2 ತಗೊಳ್ಳಿ. ನಂಬರ್ ಆಫ್ ಹೈಡ್ರೋಜನ್ ಆಟಮ್ 3 2 6 ಇದೆ, ಇಲ್ಲಿ 3 ತಗೊಳ್ಳಿ. ದಿಸ್ ಇಸ್ ದ ರಿಯಾಕ್ಷನ್ ಫಾರ್ ದ ಪ್ರಿಪರೇಷನ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೋಸೆಸ್. ಬಟ್ ಈ ರಿಯಾಕ್ಷನ್ ನಾವು ನೋಡಿದಾಗ ಅನ್ಸುತ್ತೆ ದಿಸ್ ಇಸ್ ರಿವರ್ಸಿಬಲ್ ಇನ್ ನೇಚರ್. ಅಂದ್ರೆ ದ ರಿಯಾಕ್ಟೆಂಟ್ಸ್ ಆರ್ ಕನ್ವರ್ಟೆಡ್ ಇನ್ ಟು ಪ್ರಾಡಕ್ಟ್, ದ ಪ್ರಾಡಕ್ಟ್ಸ್ ಆರ್ ಅಗೈನ್ ಕನ್ವರ್ಟೆಡ್ ಬ್ಯಾಕ್ ಟು ರಿಯಾಕ್ಟೆಂಟ್ ಅಂಡ್ ಆಲ್ಸೋ ಎಕ್ಸೋಥರ್ಮಿಕ್ ಇನ್ ನೇಚರ್. ಅಂದ್ರೆ ಎಂಥಾಲ್ಪಿ ಆಫ್ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಫಾರ್ಮೇಶನ್ ಎಷ್ಟಪ್ಪ ಅಂದ್ರೆ ಮೈನಸ್ 46.1 ಕಿಲೋ ಜೌಲ್ ಪರ್ ಮೋಲ್. ದಿಸ್ ಇಸ್ ದ ವ್ಯಾಲ್ಯೂ. ಅಂದ್ರೆ 1 ಮೋಲ್ ಆಫ್ ಅಮೋನಿಯಾ ಫಾರ್ಮೇಶನ್ ಆಗ್ಬೇಕಾದ್ರೆ ಎಷ್ಟು ಹೀಟ್ ಅನ್ನ ರಿಲೀಸ್ ಮಾಡುತ್ತೆ? ಡೆಲ್ಟಾ ಎಚ್ ವ್ಯಾಲ್ಯೂ ನೆಗೆಟಿವ್ ಅಂದ್ರೆ ಎಕ್ಸೋಥರ್ಮಿಕ್. 46.1 ಕಿಲೋ ಜೌಲ್ ಆಫ್ ಎನರ್ಜಿ ಇಸ್ ರಿಲೀಸ್ಡ್ ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ 1 ಮೋಲ್ ಆಫ್ ಅಮೋನಿಯಾ ಮಾಲಿಕ್ಯೂಲ್. ಓಕೆ, ಈ ರಿಯಾಕ್ಷನ್ ನೋಡಿದಾಗ ಅನ್ಸುತ್ತೆ ನಮಗೆ ದ ರಿಯಾಕ್ಷನ್ ಈಸ್ ರಿವರ್ಸಿಬಲ್, ಎಕ್ಸೋಥರ್ಮಿಕ್ ಅಂಡ್ ಟೇಕ್ಸ್ ಪ್ಲೇಸ್ ವಿತ್ ಡಿಕ್ರೀಸ್ ಇನ್ ನಂಬರ್ ಆಫ್ ಮೋಲ್ಸ್. ನಂಬರ್ ಆಫ್ ಮೋಲ್ಸ್ ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ರಿಯಾಕ್ಟೆಂಟ್ ಕಡೆ ನೋಡಿ, ನಂಬರ್ ಆಫ್ ಮೋಲ್ಸ್ ಆಫ್ ನೈಟ್ರೋಜನ್ 1, 3 moles of hydrogen. Total number of moles of reactant ಎಷ್ಟಿದೆ? 4 moles ಇದೆ. Product ಎಷ್ಟಿದೆ? 2 moles ಇದೆ. Hence, the reaction takes place with the decrease in number of moles. ಅಂದ್ರೆ ವಾಲ್ಯೂಮ್ ಕೂಡ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಫಸ್ಟ್ 4 moles ಇದ್ದಿದ್ದು ಪ್ರಾಡಕ್ಟ್ ಬರೋಷ್ಟೊಳಗಡೆ 2 moles ಆಗ್ತಾ ಇದೆ, ಅಲ್ಲಿಗೆ ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ. ಸಿಮಿಲರ್ಲಿ ನಂಬರ್ ಆಫ್ ಮೋಲ್ಸ್ ಕೂಡ ಡಿಕ್ರೀಸ್ ಆಗಿದೆ. 3 ಪಾಯಿಂಟ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ರಿಯಾಕ್ಷನ್ ಅಲ್ಲಿ. ಡ್ಯೂರಿಂಗ್ ದ ಪ್ರಿಪರೇಷನ್ ಆಫ್ ಅಮೋನಿಯಾ ಇನ್ ದಿಸ್ ರಿಯಾಕ್ಷನ್, the reaction is reversible, exothermic and takes place with a decrease in number of moles. ಹಾಗಾದ್ರೆ ಈಗ ನಾವು ಈ ರಿಯಾಕ್ಷನ್ ನ ಏನು ಕಂಡೀಷನ್ಸ್ ನ ಅಪ್ಲೈ ಮಾಡದೆ ಬಿಟ್ಬಿಟ್ರೆ ಏನಾಗುತ್ತೆ? ಅಮೋನಿಯಾ ಫಾರ್ಮೇಶನ್ ಆಗಿದ್ದು ಇಮಿಡಿಯೇಟ್ ಆಗಿ ಮತ್ತೆ ನೈಟ್ರೋಜನ್ ಹೈಡ್ರೋಜನ್ ಕನ್ವರ್ಟ್ ಆಗ್ಬಿಡುತ್ತೆ, ಅಂದ್ರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. We cannot get a good yield of ammonia. ಹಾಗಾದ್ರೆ ಹೌ ಟು ಗೆಟ್ ಗುಡ್ ಈಲ್ಡ್ ಆಫ್ ಅಮೋನಿಯಾ? ಮ್ಯಾಕ್ಸಿಮಮ್ ಈಲ್ಡ್ ಅನ್ನ ಪಡ್ಕೋಬೇಕಂದ್ರೆ ನಾವು ಕೆಲವೊಂದು ಕಂಡೀಷನ್ಸ್ ನ ಅಪ್ಲೈ ಮಾಡಬೇಕಾಗತ್ತೆ. ಅಕಾರ್ಡಿಂಗ್ ಟು ಲೀ ಚಾರ್ಟಿಲೆಸ್ ಪ್ರಿನ್ಸಿಪಲ್, ನಿಮಗೆ ಗೊತ್ತಿದೆ, ಫಸ್ಟ್ ಇಯರ್ ಅಲ್ಲಿ ಓದಿದಿರ. ಅಂದ್ರೆ ಈಕ್ವಿಲಿಬ್ರಿಯಂ ಅಂದ್ರೆ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಈಗ ನಮಗೆ ಅನುಕೂಲ ಆಗ್ಬೇಕಾಗಿರೋದು ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇನ್ಕ್ರೀಸ್ ಮಾಡಬೇಕು. ಯಾಕಂದ್ರೆ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇನ್ಕ್ರೀಸ್ ಮಾಡಿದ್ರೆ ಈಲ್ಡ್ ಆಫ್ ಅಮೋನಿಯಾ ಜಾಸ್ತಿ ಆಗುತ್ತೆ. ಹಾಗಾದ್ರೆ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಅನ್ನ ಇನ್ಕ್ರೀಸ್ ಮಾಡಬೇಕು ಅಂದ್ರೆ, ಫಾರ್ವರ್ಡ್ ರಿಯಾಕ್ಷನ್ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಅಕಾರ್ಡಿಂಗ್ ಟು ಲೀ ಚಾರ್ಟಿಲೆಸ್ ಪ್ರಿನ್ಸಿಪಲ್ ಕೆಲವೊಂದು ಕಂಡೀಷನ್ಸ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಲೀ ಚಾರ್ಟಿಲೆಸ್ ಪ್ರಿನ್ಸಿಪಲ್ ಪ್ರಕಾರ ಚೇಂಜ್ ಇನ್ ಪ್ರೆಷರ್, change in temperature and change in concentration may affect the equilibrium. Equilibrium na disturb ಮಾಡತಕ್ಕಂತ ಎಬಿಲಿಟಿ ಇದೆ. ಹಾಗಾದ್ರೆ according to Lee Chartelis principle, what are the favorable factors to increase the yield of ammonia ಅನ್ನೋದನ್ನ ನೋಡೋಣ. The first condition ಏನಪ್ಪಾ ಅಂದ್ರೆ low temperature. Low temperature ನ ಅಪ್ಲೈ ಮಾಡಿ. ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು the favorable factors to increase the yield of ammonia in Haber's process. Low temperature ನ ಅಪ್ಲೈ ಮಾಡಬೇಕು. ಯಾಕೆ ಲೋ ಟೆಂಪರೇಚರ್ ಹಾಕ್ಬೇಕು? ಯಾಕೆಂದ್ರೆ ನಿಮಗೆ ಗೊತ್ತಿದೆ ದ ರಿಯಾಕ್ಷನ್ ಈಸ್ ರಿವರ್ಸಿಬಲ್ ಇನ್ ನೇಚರ್ ಅಂಡ್ ಮೋರ್ ಓವರ್ ಇಟ್ ಈಸ್ ಎಕ್ಸೋಥರ್ಮಿಕ್. ಇನ್ ಎಕ್ಸೋಥರ್ಮಿಕ್ ರಿವರ್ಸಿಬಲ್ ರಿಯಾಕ್ಷನ್, ಫಾರ್ವರ್ಡ್ ರಿಯಾಕ್ಷನ್ ಈಸ್ ಎಕ್ಸೋಥರ್ಮಿಕ್, ಬ್ಯಾಕ್ವರ್ಡ್ ರಿಯಾಕ್ಷನ್ ಈಸ್ ಎಂಡೋಥರ್ಮಿಕ್. ನೆನ್ಪಿಟ್ಕೊಳ್ಳಿ, ಎಂಡೋಥರ್ಮಿಕ್ ಏನಾದ್ರೂ ಆಗಿದ್ರೆ ಫಾರ್ವರ್ಡ್ ಎಂಡೋ, ಬ್ಯಾಕ್ವರ್ಡ್ ಎಕ್ಸೋ. But reaction is exothermic. As a result, the forward reaction is exothermic, backward reaction is endothermic. ಓಕೆ, ಈಗ ನಾವೇನಾದ್ರೂ ಟೆಂಪರೇಚರ್ ನ ಈ ರಿಯಾಕ್ಷನ್ ಗೆ ಜಾಸ್ತಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಟೆಂಪರೇಚರ್ ನ ಅವಶ್ಯಕತೆ ಇರೋದು ಯಾರಿಗೆ? ಎಂಡೋಥರ್ಮಿಕ್. ಏನ್ ಎಂಡೋಥರ್ಮಿಕ್ ಅಂದ್ರೆ ಹೀಟ್ ಈಸ್ ಅಬ್ಸಾರ್ಬ್. ಸಪೋಸ್ ಇಫ್ ಯು ಇನ್ಕ್ರೀಸ್ ದ ಟೆಂಪರೇಚರ್, ಏನಾಗುತ್ತೆ, ನಾವು ಕೊಡೋ ಟೆಂಪರೇಚರ್ ನ ಅಂದ್ರೆ ಹೀಟ್ ನ ಅಬ್ಸರ್ವ್ ಮಾಡಿಕೊಂಡು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಯಾವಾಗ ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಫಾಸ್ಟ್ ಆಗುತ್ತೋ ಈಲ್ಡ್ ಆಫ್ ಅಮೋನಿಯಾ ಏನಾಗುತ್ತೆ? ಕಡಿಮೆ ಆಗುತ್ತೆ. ಆಸ್ ಅ ರಿಸಲ್ಟ್ ಲೋ ಟೆಂಪರೇಚರ್ ಈಸ್ ಎಸೆನ್ಷಿಯಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. At low temperature, the rate of forward reaction increases. ಯಾಕಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ನ ಇನ್ಕ್ರೀಸ್ ಮಾಡಬೇಕಂದ್ರೆ
ಟೆಂಪರೇಚರ್ ನ ಕಮ್ಮಿ ಮಾಡ್ಬೇಕು, ಯಾಕಂದ್ರೆ ಆಲ್ರೆಡಿ ಟೆಂಪರೇಚರ್ ರಿಲೀಸ್ ಆಗ್ತಾ ಇದೆ, ಹೀಟ್ ರಿಲೀಸ್ ಆಗ್ತಾ ಇದೆ. ಲೋ ಟೆಂಪರೇಚರ್ ಅಂದಿದ ತಕ್ಷಣ ಎಷ್ಟಂದ್ರೆ ಅಷ್ಟು ಕಡಿಮೆ ಮಾಡಂಗಿಲ್ಲ, ಬಿಕಾಸ್ ಅಟ್ ವೆರಿ ಲೋ ಟೆಂಪರೇಚರ್ ದ ರೇಟ್ ಆಫ್ ರಿಯಾಕ್ಟಿವಿಟಿ ಇಸ್ ಲೆಸ್. ಹೆನ್ಸ್ ಟೆಂಪರೇಚರ್ ನ ಜಾಸ್ತಿ ಮಾಡಿದ್ರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗ್ಬಿಡುತ್ತೆ, ಟೆಂಪರೇಚರ್ ತುಂಬಾ ಕಡಿಮೆ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ ಕಡಿಮೆ ಆಗುತ್ತೆ. ಆಸ್ ರಿಸಲ್ಟ್ ಆಪ್ಟಿಮಮ್ ಟೆಂಪರೇಚರ್ ಆರ್ ಮಾಡರೇಟ್ ಟೆಂಪರೇಚರ್ ಎಷ್ಟು 700 ಕೆಲ್ವಿನ್ ಈಸ್ ಯೂಸ್ಡ್. ಎಷ್ಟು ಟೆಂಪರೇಚರ್ ಯೂಸ್ ಮಾಡಬೇಕಾಗತ್ತೆ? 700 ಕೆಲ್ವಿನ್ ಯೂಸ್ ಮಾಡಿದ್ರೆ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಜಾಸ್ತಿ ಆಗುತ್ತೆ. ವಿ ಕ್ಯಾನ್ ಗೆಟ್ ಗುಡ್ ಈಲ್ಡ್ ಆಫ್ ಅಮೋನಿಯಾ. ಸಿಮಿಲರ್ಲಿ ಹೈ ಪ್ರೆಷರ್ ನ ಅಪ್ಲೈ ಮಾಡಬೇಕು, ಹೈ ಪ್ರೆಷರ್ ನ ಅಪ್ಲೈ ಮಾಡಬೇಕು. ಯಾಕೆ, ಎಷ್ಟು ಅಪ್ಲೈ ಮಾಡಬೇಕು, ಯಾಕೆ ಹೈ ಪ್ರೆಷರ್ ಅಪ್ಲೈ ಮಾಡಬೇಕು? ಅಕಾರ್ಡಿಂಗ್ ಟು ಲೀ ಚಾರ್ಟಿಲಿಯಸ್ ಪ್ರಿನ್ಸಿಪಲ್ ಹೇಳುತ್ತೆ, ಇಫ್ ಯು ಅಪ್ಲೈ ಹೈ ಪ್ರೆಷರ್ ದ ಈಕ್ವಿಲಿಬ್ರಿಯಂ ವಿಲ್ ಶಿಫ್ಟ್ ಫ್ರಮ್ ಹೈಯರ್ ನಂಬರ್ ಆಫ್ ಮೋಲ್ಸ್ ಟು ಲೆಸ್ ನಂಬರ್ ಆಫ್ ಮೋಲ್ಸ್. ಈಗ ರಿಯಾಕ್ಟೆಂಟ್ ಕಡೆ ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ? 4 ಮೋಲ್ಸ್ ಇದೆ. ಪ್ರಾಡಕ್ಟ್ ಕಡೆ ಎಷ್ಟಿದೆ? 2 ಮೋಲ್ಸ್ ಇದೆ. ಸಪೋಸ್ ಇಫ್ ಯು ಇನ್ಕ್ರೀಸ್ ದ ಪ್ರೆಷರ್ ದ ಈಕ್ವಿಲಿಬ್ರಿಯಂ ಈಸ್ ಶಿಫ್ಟೆಡ್ ಫ್ರಮ್ ಹೈಯರ್ ನಂಬರ್ ಆಫ್ ಮೋಲ್ಸ್ ಟು ಲೆಸ್ ನಂಬರ್ ಆಫ್ ಮೋಲ್. ಹೈಯರ್ ನಂಬರ್ ಆಫ್ ಮೋಲ್ಸ್ ಯಾವ ಕಡೆ ಇದೆ? ರಿಯಾಕ್ಟೆಂಟ್ ಕಡೆ. ಲೆಸ್ ನಂಬರ್ ಆಫ್ ಮೋಲ್ಸ್ ಯಾವ ಕಡೆ ಇದೆ? ಪ್ರಾಡಕ್ಟ್ ಕಡೆ ಇದೆ. ಅಲ್ಲಿಗೆ ಏನಾಗುತ್ತೆ, ಇಫ್ ಯು ಇನ್ಕ್ರೀಸ್ ದ ಪ್ರೆಷರ್ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇನ್ಕ್ರೀಸಸ್. ಹಾಗಾದ್ರೆ ಎಷ್ಟು ಪ್ರೆಷರ್ ನ ಅಪ್ಲೈ ಮಾಡಬೇಕು? 200 ಅಟ್ಮಾಸ್ಫಿರಿಕ್ ಪ್ರೆಷರ್ ನ ಅಪ್ಲೈ ಮಾಡಬೇಕಾಗತ್ತೆ. ಕ್ಲಿಯರ್? 200 ಅಟ್ಮಾಸ್ಫಿರಿಕ್ ಪ್ರೆಷರ್ ಅಪ್ಲೈ ಮಾಡಬೇಕು. ಅಂಡ್ ವಿ ನೋ ದಟ್ ಕೆಟಲಿಸ್ಟ್ ಆಲ್ವೇಸ್ ಇನ್ಕ್ರೀಸಸ್ ದ ರೇಟ್ ಆಫ್ ರಿಯಾಕ್ಷನ್ ಅಲ್ವಾ? ಅದಕ್ಕೆ ಒಂದು ಕೆಟಲಿಸ್ಟ್ ಅನ್ನ ನಾವು ಯೂಸ್ ಮಾಡಬೇಕಾಗತ್ತೆ. ದ ಕೆಟಲಿಸ್ಟ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೋಸೆಸ್, ದಟ್ ಈಸ್ ಫೈನ್ಲಿ ಡಿವೈಡೆಡ್ ಐರನ್ ಆಕ್ಸೈಡ್, ಫೈನ್ಲಿ ಡಿವೈಡೆಡ್ FeTO3 ಈಸ್ ಯೂಸ್ಡ್ ಆಸ್ ಎ ಕೆಟಲಿಸ್ಟ್. ಅದೇ ತರ ಕೆಟಲಿಟಿಕ್ ಪ್ರೊಮೋಟರ್ ನ ಕೂಡ ನಾವು ಯೂಸ್ ಮಾಡಬೇಕಾಗುತ್ತೆ. ಕೆಟಲಿಟಿಕ್ ಪ್ರೊಮೋಟರ್, ಕೆಟಲಿಟಿಕ್ ಪ್ರೊಮೋಟರ್ ಅಂದ್ರೆ ಕೆಟಲಿಸ್ಟ್ ಆಕ್ಟಿವಿಟಿನ ಸಪ್ರೆಸ್ ಮಾಡದೇ ಇರೋ ತರ, ಕೆಟಲಿಸ್ಟ್ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಒಂದು ಕೆಟಲಿಟಿಕ್ ಪ್ರೊಮೋಟರ್ ನ ಯೂಸ್ ಮಾಡ್ತೀವಿ. ದಟ್ ಈಸ್ ಎ ಮಿಕ್ಸ್ಚರ್ ಆಫ್ K2O and Al2O3. Mixture of K2O and Al2O3. Instead of using a mixture of K2O and Al2O3 as promoter, we can also use molybdenum. ನೆನ್ಪಿಟ್ಕೊಳ್ಳಿ, ಈವನ್ ಮಾಲಿಬ್ಡಿನಮ್ ಅನ್ನು ಕೂಡ ಕೆಟಲಿಟಿಕ್ ಪ್ರೊಮೋಟರ್ ನಾಗಿ ಯೂಸ್ ಮಾಡಬಹುದು. ಯಾಕಂದ್ರೆ ಕೆಟಲಿಸ್ಟ್ ಬಿಗಿನಿಂಗ್ ಅಲ್ಲಿ ಆಕ್ಟಿವಿಟಿ ಜಾಸ್ತಿ ಇರುತ್ತೆ, ರಿಯಾಕ್ಷನ್ ಆಗ್ತಾ ಆಗ್ತಾ ಕೆಟಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಆಕ್ಟಿವ್ ಸೆಂಟರ್ಸ್ ಎಲ್ಲ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ಅವಾಯ್ಡ್ ಮಾಡಕ್ಕೆ ನಾವು ಅಂದ್ರೆ ಕೆಟಲಿಸ್ಟ್ ಆಕ್ಟಿವಿಟಿ ಕೊನೆವರೆಗೂ ಹಂಗೆ ಉಳ್ಕೋಬೇಕು ಅಂದ್ರೆ ವಿ ಹ್ಯಾವ್ ಟು ಯೂಸ್ ಕೆಟಲಿಟಿಕ್ ಪ್ರೊಮೋಟರ್, ದಟ್ ಈಸ್ ಎ ಮಿಕ್ಸ್ಚರ್ ಆಫ್ K2O ಅಂಡ್ ಅಲ್ಯೂಮಿನಿಯಂ ಆಕ್ಸೈಡ್. ಆರ್ ಇದರ ಬದಲಾಗಿ ಮಾಲಿಬ್ಡಿನಮ್ ಅನ್ನು ಕೂಡ ಯೂಸ್ ಮಾಡಬಹುದು. ಎಕ್ಸಾಂಪಲ್ ಕೇಳಬಹುದು, ವಾಟ್ ಆರ್ ದ ಫೇವರಬಲ್ ಫ್ಯಾಕ್ಟರ್ಸ್ ಟು ಇನ್ಕ್ರೀಸ್ ದ ಈಲ್ಡ್ ಆಫ್ ಅಮೋನಿಯಾ? ಲೋ ಟೆಂಪರೇಚರ್ ಅಟ್ 700 ಕೆಲ್ವಿನ್, ಹೈ ಪ್ರೆಷರ್ 200 ಅಟ್ಮಾಸ್ಫಿಯರ್, ಕೆಟಲಿಸ್ಟ್ ಫೈನ್ಲಿ ಡಿವೈಡೆಡ್ ಐರನ್ ಆಕ್ಸೈಡ್. ಕೆಟಲಿಟಿಕ್ ಪ್ರೊಮೋಟರ್ ಯಾವ್ದು ಯೂಸ್ ಮಾಡಬೇಕು? ಮಿಕ್ಸ್ಚರ್ ಆಫ್ K2O ಅಂಡ್ Al2O3. ಓಕೆ, ಎಕ್ಸಾಮ್ ಅಲ್ಲಿ ಸಮ್ ಟೈಮ್ ಏನಪ್ಪಾ ಅಂತಂದ್ರೆ ಈ ಫ್ಲೋ ಚಾರ್ಟ್ ಡಯಾಗ್ರಾಮ್ ಅನ್ನ ಕೇಳ್ತಾರೆ. ರೈಟ್ ದ, ಸಪೋಸ್ ಕ್ವಶನ್ ಹಿಂಗ್ ಕೇಳಬಹುದು, ರೈಟ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಫಾರ್ ದ ಪ್ರಿಪರೇಷನ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೋಸೆಸ್, ಅಥವಾ ವಾಟ್ ಆರ್ ದ ಫೇವರಬಲ್ ಫ್ಯಾಕ್ಟರ್ಸ್ ಫಾರ್ ದ ಪ್ರಿಪರೇಷನ್ ಆಫ್ ಅಮೋನಿಯಾ ಟು ಇನ್ಕ್ರೀಸ್ ದ ಈಲ್ಡ್ ಬೈ ಹೇಬರ್ಸ್ ಪ್ರೋಸೆಸ್, ಅಥವಾ ಕೆಲವೊಂದ್ ಸರಿ ಫ್ಲೋ ಚಾರ್ಟ್ ಡಯಾಗ್ರಾಮ್ ಅನ್ನ ಕೇಳ್ತಾರೆ. ಆಲ್ರೆಡಿ ನಾನು ಈಗ ಬೋರ್ಡ್ ಮೇಲೆ ಏನ್ ರೆಪ್ರೆಸೆಂಟ್ ಮಾಡಿದ್ದೀನಿ, ದಿಸ್ ಈಸ್ ಅ ಫ್ಲೋ ಚಾರ್ಟ್ ಡಯಾಗ್ರಾಮ್ ಫಾರ್ ದ ಪ್ರಿಪರೇಷನ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೋಸೆಸ್. ಈ ಫ್ಲೋ ಚಾರ್ಟ್ ಗೆ 1 ಮಾರ್ಕ್ ಕೇಳ್ತಾರೆ. ಈ ಫ್ಲೋ ಚಾರ್ಟ್ ಏನ್ ಇಂಡಿಕೇಶನ್ ಮಾಡುತ್ತೆ ಅಂದ್ರೆ ಯಾವ ತರ ಅಮೋನಿಯಾನ ಪ್ರಿಪೇರ್ ಮಾಡ್ತಾರೆ ಇಂಡಸ್ಟ್ರಿಯಲ್ಲಿ. ನೋಡಿ, ದ ಪ್ಯೂರ್ ಅಂಡ್ ಡ್ರೈ ಹೈಡ್ರೋಜನ್ ಅಂಡ್ ನೈಟ್ರೋಜನ್ ಗ್ಯಾಸ್ ಆರ್ ಪಾಸ್ಡ್ ಥ್ರೂ ದ ಇನ್ಲೆಟ್. 2 ಇನ್ಲೆಟ್ಸ್ ಇರುತ್ತೆ, ಆ 2 ಇನ್ಲೆಟ್ಸ್ ಮುಖಾಂತರ ನೈಟ್ರೋಜನ್ ಹೈಡ್ರೋಜನ್ ಅನ್ನ ಪಾಸ್ ಮಾಡ್ತೀವಿ. ಆ ಒಂದು ಮಿಕ್ಸ್ಚರ್ ಆಫ್ ನೈಟ್ರೋಜನ್ ಹೈಡ್ರೋಜನ್ ಗ್ಯಾಸ್ ಎಲ್ಲಿ ಹೋಗುತ್ತೆ? ಕಂಪ್ರೆಸರ್ ಗೆ ಹೋಗುತ್ತೆ. ಕಂಪ್ರೆಷನ್ ಚೇಂಬರ್ ಅಂತ ಕರಿತೀವಿ. ಆ ಕಂಪ್ರೆಷನ್ ಚೇಂಬರ್ ಅಲ್ಲಿ ಹೈ ಪ್ರೆಷರ್ ನ ಅಪ್ಲೈ ಮಾಡಿರ್ತೀವಿ, ದಟ್ ಈಸ್ 200 ಅಟ್ಮಾಸ್ಫಿರಿಕ್ ಪ್ರೆಷರ್. ಅವಾಗಲೇ ಹೇಳಿದೀನಿ, ಈ 200 ಅಟ್ಮಾಸ್ಫಿರಿಕ್ ಪ್ರೆಷರ್ ಇರ್ತಕ್ಕಂಥ ಕಂಪ್ರೆಷನ್ ಚೇಂಬರ್ ಗೆ ಮಿಕ್ಸ್ಚರ್ ಆಫ್ ಹೈಡ್ರೋಜನ್ ಮತ್ತೆ ನೈಟ್ರೋಜನ್ ಗ್ಯಾಸ್ ಅನ್ನ ಪಾಸ್ ಮಾಡ್ತಾರೆ. ಅಲ್ಲಿ ಆದಷ್ಟು ಏನಾಗುತ್ತೆ, ನೈಟ್ರೋಜನ್ ಹೈಡ್ರೋಜನ್ ಗ್ಯಾಸಸ್ ಕಂಪ್ರೆಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ದೀಸ್ ಕಂಪ್ರೆಸ್ಡ್ ಗ್ಯಾಸಸ್ ಆರ್ ಅಗೈನ್ ಪಾಸ್ಡ್ ಥ್ರೂ ದ ಕೆಟಲಿಟಿಕ್ ಚೇಂಬರ್. ಸಿ, ದಿಸ್ ಇಸ್ ವಾಟ್ ವಿ ಕಾಲ್ಡ್ ಕೆಟಲಿಟಿಕ್ ಚೇಂಬರ್. ಏನಿರುತ್ತೆ ಕೆಟಲಿಟಿಕ್ ಚೇಂಬರ್ ಅಲ್ಲಿ? ಫೈನ್ಲಿ ಡಿವೈಡೆಡ್ Fe2O3 acts as a catalyst ಹಾಕಿರ್ತೀವಿ, ಅಂಡ್ ಕೆಟಲಿಟಿಕ್ ಪ್ರೊಮೋಟರ್ ದಟ್ ಈಸ್ ಎ ಮಿಕ್ಸ್ಚರ್ ಆಫ್ K2O ಅಂಡ್ Al2O3 ಯೂಸ್ ಮಾಡಿರ್ತೀವಿ, ಅಂಡ್ ಆಲ್ಸೋ ಹೈ ಟೆಂಪರೇಚರ್ ದಟ್ ಈಸ್ 700 ಕೆಲ್ವಿನ್. ಆಲ್ರೆಡಿ ನಾನು ಅವಾಗಲೇ ಏನ್ ಹೇಳಿದ್ದೀನಿ ಕಂಡೀಷನ್ಸ್, ಅವೆಲ್ಲ ಕೂಡ ಈ ಒಂದು ಕೆಟಲಿಟಿಕ್ ಚೇಂಬರ್ ಅಲ್ಲಿ ಯೂಸ್ ಮಾಡಿರ್ತೀವಿ. Fe2O3
and catalytic promoter K2 and Al2O3 and temperature 700 Kelvin. ಇಲ್ಲಿ ಏನಾಗುತ್ತೆ, ಆಕ್ಚುಲಿ ಮೋಸ್ಟ್ ಆಫ್ ದ ನೈಟ್ರೋಜನ್ ಹೈಡ್ರೋಜನ್ ಗ್ಯಾಸ್ ಕಂಬೈನ್ ಆಗಿ ಅಮೋನಿಯಾ ಆಗಿ ಕನ್ವರ್ಟ್ ಆಗುತ್ತೆ. ನಾಟ್ 100%. ಮೋಸ್ಟ್ ಆಫ್ ದ ನೈಟ್ರೋಜನ್ ಹೈಡ್ರೋಜನ್ ಗ್ಯಾಸಸ್ ಕಂಬೈನ್ ಆಗಿ ಅಮೋನಿಯಾ ಆಗಿ ಕನ್ವರ್ಟ್ ಆಗುತ್ತೆ. ಕೆಲವೊಂದು ನೈಟ್ರೋಜನ್ ಹೈಡ್ರೋಜನ್ ಹಂಗೆ ಉಳ್ಕೊಂಡಿರುತ್ತೆ. ದ ಮಿಕ್ಸ್ಚರ್ ಆಫ್ ಇಲ್ಲೇನು ಆಲ್ರೆಡಿ ಅಮೋನಿಯಾ ಆಗಿ ಕನ್ವರ್ಟ್ ಆಗಿದೆ, ಮತ್ತೆ ಕನ್ವರ್ಟ್ ಆಗದೆ ಇನ್ನೂ ಉಳ್ಕೊಂಡಿರ್ತಕ್ಕಂತ ನೈಟ್ರೋಜನ್ ಹೈಡ್ರೋಜನ್, ಈ ಒಂದು ಮಿಕ್ಸ್ಚರ್ ಆಫ್ ಗ್ಯಾಸಸ್ ನಾವು ಕೂಲಿಂಗ್ ಪೈಪ್ ಗೆ ಕಳಿಸ್ತೀವಿ. ಸಿ ದಿಸ್ ಇಸ್ ವಾಟ್ ವಿ ಕಾಲ್ ಕೂಲಿಂಗ್ ಪೈಪ್. ಅಲ್ಲಿ ಅಮೋನಿಯಾ ಕಂಡೆನ್ಸ್ ಆಗ್ಬೇಕಾದ್ರೆ ಎಷ್ಟು ಟೆಂಪರೇಚರ್ ಬೇಕಾಗುತ್ತೋ ಅಷ್ಟು ಪರ್ಟಿಕ್ಯುಲರ್ ಟೆಂಪರೇಚರ್ ನ ಮೇಂಟೈನ್ ಮಾಡಿರ್ತಾರೆ. ಆ ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಆ ಒಂದು ಮಿಕ್ಸ್ಚರ್ ಆಫ್ ನೈಟ್ರೋಜನ್ ಹೈಡ್ರೋಜನ್ ಅಮೋನಿಯಾ ಗ್ಯಾಸ್ ಹೋಗೋಷ್ಟೊಳಗಡೆ ಈ ಒಂದು ಗ್ಯಾಸ್ ಅಲ್ಲಿ ಇರ್ತಕ್ಕಂಥ ಅಮೋನಿಯಾ ಮಾತ್ರ ಕಂಡೆನ್ಸ್ ಆಗಿ ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಈಸ್ ಲಿಕ್ವಿಡ್ ಅಮೋನಿಯಾ. ವಿ ಕ್ಯಾನ್ ಕಲೆಕ್ಟ್ ಇನ್ ದ ಸಪರೇಟ್ ಬೀಕರ್. ಇಲ್ಲಿ ಏನಾಗುತ್ತೆ, ಅಮೋನಿಯಾ ಮಾತ್ರ ಕಂಡೆನ್ಸ್ ಆಗಿರುತ್ತೆ, ಬಟ್ ಅಮೋನಿಯಾ ಜೊತೆಗೆ ಹೈಡ್ರೋಜನ್ ಮತ್ತೆ ನೈಟ್ರೋಜನ್ ಕೂಡ ಇರುತ್ತೆ. ದ ಅನ್ರಿಯಾಕ್ಟೆಡ್ ನೈಟ್ರೋಜನ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಈಸ್ ಅಗೈನ್ ಪಂಪ್ಡ್ ಬ್ಯಾಕ್. ಇಲ್ಲೊಂದು ಪಂಪ್ ಇರುತ್ತೆ, ಆ ಪಂಪ್ ಮುಖಾಂತರ ಅಮೋನಿಯಾ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಿರುತ್ತೆ. ಈ ಒಂದು ಲಿಕ್ವಿಡ್ ಮೇಲೆ ಸರ್ಫೇಸ್ ಮೇಲೆ ಈ ರಿಯಾಕ್ಷನ್ ಆಗದೆ ಉಳ್ಕೊಂಡಿರ್ತಕ್ಕಂಥ ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಏನಾದ್ರು ಉಳ್ಕೊಂಡಿದ್ರೆ ಅದನ್ನ ಪಂಪ್ ಬ್ಯಾಕ್ ಮಾಡಿ ಮತ್ತೆ ಅದನ್ನ ಈಗೇನ್ ರೀಸೈಕಲ್ ಅಂದ್ರೆ ಮತ್ತೆ ಅದನ್ನ ಕೆಟಲಿಟಿಕ್ ಚೇಂಬರ್ ಗೆ ಕಳಿಸ್ತಕ್ಕಂಥದ್ದು. ಮತ್ತೆ ಪ್ರೋಸೆಸ್ ನಡೀತಾ ಇರುತ್ತೆ. ಅನ್ರಿಯಾಕ್ಟೆಡ್ ನೈಟ್ರೋಜನ್ ಹೈಡ್ರೋಜನ್ ಮತ್ತೆ ಪಂಪ್ ಬ್ಯಾಕ್ ಮಾಡಿ ಕೆಟಲಿಟಿಕ್ ಚೇಂಬರ್ ಗೆ ಕಳಿಸ್ತಾರೆ. ಅಲ್ಲಿ ಮತ್ತೆ ಕನ್ವರ್ಟ್ ಆಗಿ ಅಮೋನಿಯಾ ಆಗಿದ್ದೆಲ್ಲ ಬಂದು ಈ ಒಂದು ಬೀಕರ್ ಅಲ್ಲಿ ಕಲೆಕ್ಟ್ ಆಗ್ತಾ ಇರುತ್ತೆ. ಅನ್ರಿಯಾಕ್ಟೆಡ್ ನೈಟ್ರೋಜನ್ ಹೈಡ್ರೋಜನ್ ವಾಪಸ್ ಪಂಪ್ ಮಾಡಿ ಅದನ್ನ ಮತ್ತೆ ಸೇಮ್ ಪ್ರೋಸೆಸ್ ಗೆ ಅಪ್ಲೈ ಮಾಡ್ತಾ ಇರ್ತಾರೆ. ದಿಸ್ ಇಸ್ ದ ಫ್ಲೋ ಚಾರ್ಟ್ ಡಯಾಗ್ರಾಮ್ ಫಾರ್ ದ ಪ್ರಿಪರೇಷನ್ ಆಫ್ ಅಮೋನಿಯಾ. ಪ್ರಾಕ್ಟೀಸ್ ಮಾಡಿ. ಇದನ್ನ 1 ಮಾರ್ಕ್ ಗೆ ಯೂಶಲಿ ಕೇಳ್ತಾ ಇರ್ತಾರೆ. This is about the manufacture of ammonia by Haber's process. Very, very important. Next, what are the uses of ammonia? ಏನಕ್ಕೆ ನಾವು ಈ ಒಂದು ಅಮೋನಿಯಾನ ಯೂಸ್ ಮಾಡಬೇಕು, ಅಥವಾ ಒಂದು ಫಸ್ಟ್ ಯೂಸಸ್ ಹೋಗೋಕ್ಕಿಂತ ಮುಂಚೆ ಫಿಸಿಕಲ್ ಪ್ರಾಪರ್ಟೀಸ್ ನೋಡೋಣ. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಅಮೋನಿಯಾ. ಸಿ ಫಸ್ಟ್ ಒನ್, ಅಮೋನಿಯಾ ಈಸ್ ಎ ಕಲರ್ಲೆಸ್ ಗ್ಯಾಸ್ ವಿತ್ ಪಂಜೆಂಟ್ ಸ್ಮೆಲ್. ಅಮೋನಿಯಾ ಹೆಂಗಂದ್ರೆ ಕಲರ್ಲೆಸ್ ಗ್ಯಾಸ್, ಅದು ಪಂಜೆಂಟ್ ಸ್ಮೆಲ್ ಇರುತ್ತೆ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ, ಪಬ್ಲಿಕ್ ಯೂರಿನಲ್ಸ್ ಅಲ್ಲಿ ಬರ್ತಕ್ಕಂಥ ಸ್ಮೆಲ್ ಏನಿದೆ ಅಥವಾ ಕ್ಯಾಟಲ್ ಶೆಡ್ಸ್ ಇಂದ ಬರ್ತಕ್ಕಂಥ ಸ್ಮೆಲ್ ಏನಿದೆ, ದಟ್ ಈಸ್ ಅಮೋನಿಯಾ ಸ್ಮೆಲ್. ದಟ್ ಈಸ್ ಆಲ್ಸೋ ಕಾಲ್ ಇಟ್ ಆಸ್ ಅ ಪಂಜೆಂಟ್ ಸ್ಮೆಲ್. ಆ ಪಂಜೆಂಟ್ ಸ್ಮೆಲ್ ನ ಇನ್ನೂ ಒಂದು ಹೆಸರಿಂದ ಕರಿತೀವಿ, ಅಮೋನಿಕಲ್ ಸ್ಮೆಲ್ ಅಂತಾನು ಕೂಡ ಕರಿತೀವಿ. ಅಮೋನಿಯಾ ಈಸ್ ಕಲರ್ಲೆಸ್ ಗ್ಯಾಸ್ ವಿತ್ ಅ ಪಂಜೆಂಟ್ ಓಡರ್, ಆರ್ also call it as ammonical smell, and it causes tears in eye. ಐಸ್ ಅಲ್ಲಿ ಟಿಯರ್ಸ್ ನ ಕೊಡ್ತಕ್ಕಂಥ ಎಬಿಲಿಟಿ ಅಮೋನಿಯಾ ಗ್ಯಾಸ್ ಇದೆ. ಹೈಲಿ ಕಾನ್ಸಂಟ್ರೇಟೆಡ್ ಅಮೋನಿಯಾ ಅಂದ್ರೆ ಲಿಕ್ವಿಡ್ ಅಮೋನಿಯಾ ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ, ಸಪೋಸ್ ಏನಾದ್ರು ಐಗೆ ಎಕ್ಸ್ಪೋಸ್ ಆಯ್ತು ಅಂದ್ರೆ ಈವನ್ ಇಟ್ ಕ್ಯಾನ್ ಕಾಸಸ್ ಟಿಯರ್ಸ್ ಇನ್ ದ ಐಸ್ ಆಲ್ಸೋ. ದಟ್ ಈಸ್ ದ ಫಸ್ಟ್ ಫಿಸಿಕಲ್ ಪ್ರಾಪರ್ಟಿ. ಅಂಡ್ ಸೆಕೆಂಡ್ ಒನ್ ಏನಪ್ಪಾ ಅಂದ್ರೆ, ದಿಸ್ ಅಮೋನಿಯಾ ಈಸ್ ಲೈಟರ್ ದ್ಯಾನ್ ಏರ್. ಅಂದ್ರೆ ಡೆನ್ಸಿಟಿ ಕಂಪೇರ್ ಮಾಡಿದಾಗ ಡೆನ್ಸಿಟಿ ಆಫ್ ಅಮೋನಿಯಾ ಈಸ್ ಲೆಸ್ ಕಂಪೇರ್ ಟು ಏರ್. ಅಂದ್ರೆ ಅಮೋನಿಯಾ ಈಸ್ ಲೈಟರ್ ದ್ಯಾನ್ ಏರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್, ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಸಾಲ್ಯುಬಲ್ ಇನ್ ವಾಟರ್. ಅಮೋನಿಯಾ ಈಸ್ ರೆಡಿಲಿ ಸಾಲ್ಯುಬಲ್ ಇನ್ ವಾಟರ್. ಈಸಿಯಾಗಿ ವಾಟರ್ ಜೊತೆ ಸಾಲ್ಯುಬಲ್ ಆಗುತ್ತೆ, ಬಿಕಾಸ್ ಇಟ್ ಕ್ಯಾನ್ ಫಾರ್ಮ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಕೂಡ ಬರುತ್ತೆ. ರೆಡಿಲಿ ಸಾಲ್ಯುಬಲ್ ಇನ್ ವಾಟರ್. ನೆಕ್ಸ್ಟ್, ದಿಸ್ ಅಮೋನಿಯಾ ಗ್ಯಾಸ್ ಈಸ್ ಈಸಿಲಿ ಲಿಕ್ವಿಫೈಯಬಲ್ ಅಂಡರ್ ಹೈ ಪ್ರೆಷರ್ ಬೈ ಕೂಲಿಂಗ್. ಅಂದ್ರೆ ಅಮೋನಿಯಾ ಗ್ಯಾಸ್ ಅನ್ನ ಕೂಲ್ ಮಾಡಿ ಹೈ ಪ್ರೆಷರ್ ಅಪ್ಲೈ ಮಾಡೋದ್ರಿಂದ ಅಮೋನಿಯಾ ಗ್ಯಾಸ್ ಅನ್ನ ಈಸಿಯಾಗಿ ಲಿಕ್ವಿಫೈ ಮಾಡಬಹುದು, ಅಂದ್ರೆ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಬಹುದು. ಅಮೋನಿಯಾ ಗ್ಯಾಸ್ ಕ್ಯಾನ್ ಬಿ ಈಸಿಲಿ ಲಿಕ್ವಿಫೈಯಬಲ್ ಬೈ ಕೂಲಿಂಗ್ ಅಂಡರ್ ಹೈ ಪ್ರೆಷರ್. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ದಿಸ್ ಅಮೋನಿಯಾ ಈಸ್ ಹ್ಯಾವಿಂಗ್ ಅ ಹೈ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಮೆಲ್ಟಿಂಗ್ ಪಾಯಿಂಟ್. ಹೈ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಮೆಲ್ಟಿಂಗ್ ಪಾಯಿಂಟ್. ಬಾಯ್ಲಿಂಗ್ ಪಾಯಿಂಟ್ ಮತ್ತೆ ಮೆಲ್ಟಿಂಗ್ ಪಾಯಿಂಟ್ ಅಮೋನಿಯಾಗೆ ಜಾಸ್ತಿ. ಬಾಯ್ಲಿಂಗ್ ಪಾಯಿಂಟ್ ಯಾವಾಗಿರುತ್ತೆ, ಲಿಕ್ವಿಡ್ ಇದ್ದಾಗ, ಲಿಕ್ವಿಡ್ ಸ್ಟೇಟ್ ಇದ್ದಾಗ. ಮೆಲ್ಟಿಂಗ್ ಪಾಯಿಂಟ್ ಯಾವಾಗ ಬರುತ್ತೆ, ಸಪೋಸ್ ಅಮೋನಿಯಾ ಏನಾದ್ರೂ ಸಾಲಿಡ್ ಸ್ಟೇಟ್ ಅಲ್ಲಿ ಇದ್ದಾಗ. ಸಾಲಿಡ್ ಸ್ಟೇಟ್ ಅಲ್ಲಿ ಇರ್ಲಿ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರ್ಲಿ, ಅಮೋನಿಯಾಗೆ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ವೈ ಅಮೋನಿಯಾ ಈಸ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ, these ammonia molecules are associated together through a intermolecular hydrogen bonding. ಗೊತ್ತಿದೆ ನಮಗೆ, ಅಮೋನಿಯಾ ಮತ್ತೆ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ದಿಸ್ ಇಸ್ ಅಮೋನಿಯಾ. We know that
ಇನ್ ನೈಟ್ರೋಜನ್ ಪಾರ್ಷಿಯಲ್ ನೆಗೆಟಿವ್ ಪಾರ್ಷಿಯಲ್ ಪಾಸಿಟಿವ್, ಹೈಡ್ರೋಜನ್ಗೆ ಪಾರ್ಷಿಯಲ್ ಪಾಸಿಟಿವ್ ಇರುತ್ತೆ, ನೈಟ್ರೋಜನ್ಗೆ ಪಾರ್ಷಿಯಲ್ ನೆಗೆಟಿವ್ ಇರುತ್ತೆ. ದಿಸ್ ಹೈಡ್ರೋಜನ್ ಬಾಂಡ್ ವಿತ್ ನೈಟ್ರೋಜನ್, ನೈಟ್ರೋಜನ್ ಹೈಡ್ರೋಜನ್ ಮಧ್ಯೆ ಏನ್ ಈ ಒಂದು ಬಾಂಡ್ ಫಾರ್ಮೇಶನ್ ಆಗಿದೆ, ದಿಸ್ ಇಸ್ ವಾಟ್ ವಿ ಕಾಲ್ಡ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಈ ಒಂದು ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರೋದ್ರಿಂದ ಈ ಅಮೋನಿಯಾಗೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಮತ್ತೆ ಮೆಲ್ಟಿಂಗ್ ಪಾಯಿಂಟ್ ಕೂಡ ಜಾಸ್ತಿ ಇದೆ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಅಮೋನಿಯಾಗೆ ಹೋದಾಗ, ಸ್ಟ್ರಕ್ಚರ್ ಆಫ್ ಅಮೋನಿಯಾಗೆ ಹೋದಾಗ ಸ್ಟ್ರಕ್ಚರ್ of ammonia. See, the structure of ammonia is, the central atom is a nitrogen which containing 3 nitrogen hydrogen sigma bond along with containing 1 lone pair of electron. The hybridized state of nitrogen is sp3. In ammonia, what is the hybridized state of nitrogen? sp3, and having a trigonal pyramidal shape. Trigonal pyramidal shape. Pyramidal shape. What is the shape of ammonia molecule? Trigonal pyramidal. What is the hybridized state of central nitrogen atom in ammonia? That is sp3 hybridized. And with a bond angle, the bond angle in ammonia is found to be 107.5 degree. ಎಷ್ಟಿರುತ್ತೆ ಬಾಂಡ್ ಆಂಗಲ್? ನೈಟ್ರೋಜನ್ ಹೈಡ್ರೋಜನ್ ಮತ್ತೆ ಬಾಂಡ್ ಆಂಗಲ್ ಬಂದು 107.5 ಡಿಗ್ರಿ ಇರುತ್ತೆ. ಅಂಡ್ ದ ಬಾಂಡ್ ಲೆಂತ್ ಬಿಟ್ವೀನ್ ನೈಟ್ರೋಜನ್ ಅಂಡ್ ಹೈಡ್ರೋಜನ್ ಈಸ್ ಫೌಂಡ್ ಟು ಬಿ 101.5 degree. 101.7 picometer. The nitrogen hydrogen bond length ನೋಡಿ ಇಲ್ಲಿಂದ ಇಲ್ಲಿಗೆ ನೈಟ್ರೋಜನ್ ಹೈಡ್ರೋಜನ್ ಬಾಂಡ್ ಲೆಂತ್ ಎಷ್ಟಿರುತ್ತೆ? 101.7 picometer. ಅರ್ಥ ಆಯ್ತಾ? ದಿಸ್ ಇಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಅಮೋನಿಯಾ. ನೈಟ್ರೋಜನ್ sp3 hybridized state and having trigonal pyramidal shape. And bond angle is 107.5 degree, and the bond length, nitrogen hydrogen bond length is 101.7 picometer. In ammonia there are 3 NH sigma bonds and 1 lone pair of electron. This is the structure of ammonia molecule. Next to chemical properties ge hogoಣ. Chemical properties. Chemical properties. Ammonia to chemical properties. Chemical properties. Andralli first one basic nature. Basic nature. Ammonia ಗೆ basic nature ಇದೆ. ಯಾವ ಬೇಸಿಸ್ ಮೇಲೆ ಹೇಳಬಹುದು? How we can say ammonia is having basic nature. ಅಮೋನಿಯಾನ ನಾವೇನಾದ್ರೂ ವಾಟರ್ ಹಾಕಿದ್ರಿ ಅಂತ ಇಟ್ಕೊಳ್ಳಿ. In aqueous medium, ammonia combines with water to form ammonium hydroxide. What is the formula? ನೋಡಿ NH3 ಮತ್ತೆ ವಾಟರ್ ಎರಡು ಕಂಬೈನ್ ಆದ್ರೆ ಅಮೋನಿಯಂ ಹೈಡ್ರಾಕ್ಸೈಡ್ ಬರುತ್ತೆ. ನೋಡಿ ಹೈಡ್ರೋಜನ್ ಆಟಮ್ಸ್ 3 + 2 5 ಇದೆ, 4 + 1 5, ಆಕ್ಸಿಜನ್ ಎಲ್ಲ ಬ್ಯಾಲೆನ್ಸ್ ಆಗಿದೆ. ಈ ಅಮೋನಿಯಂ ಹೈಡ್ರಾಕ್ಸೈಡ್ ಏನಿದೆ, ದಿಸ್ ಇಸ್ ಬೇಸಿಕ್ ಇನ್ ನೇಚರ್ ಬಿಕಾಸ್ ಇಟ್ ವಿಲ್ ಡಿಸೋಸಿಯೇಟೆಡ್ ಟು ಫಾರ್ಮ್ ಅಮೋನಿಯಂ ಆಸ್ ವೆಲ್ ಆಸ್ hydroxide ion. ನಮಗೆ ಗೊತ್ತಿದೆ, ಅಕಾರ್ಡಿಂಗ್ ಟು ಅರಿನಿಯಸ್ ಥಿಯರಿ, ದ ಸಬ್ಸ್ಟೆನ್ಸ್ ವಿಚ್ ಪ್ರೊಡ್ಯೂಸಸ್ OH- ion ಇನ್ aqueous medium is said to be base. ಅಂದ್ರೆ ಅಮೋನಿಯಾ ವಾಟರ್ ಜೊತೆ ಕಂಬೈನ್ ಮಾಡಿದ ತಕ್ಷಣ ಒಂದು ಬೇಸ್ ಅನ್ನು ಕೊಡುತ್ತೆ, ದಟ್ ಈಸ್ ಅಮೋನಿಯಂ ಹೈಡ್ರಾಕ್ಸೈಡ್. ಹೌ ವಿ ಕ್ಯಾನ್ ಸೇ ಇಟ್ ಈಸ್ ಬೇಸಿಕ್ ಇನ್ ನೇಚರ್? ಅಕಾರ್ಡಿಂಗ್ ಟು ಅರಿನಿಯಸ್ ಥಿಯರಿ, ದ ಸಬ್ಸ್ಟೆನ್ಸ್ ವಿಚ್ ಪ್ರೊಡ್ಯೂಸಸ್ OH- ion ಇನ್ aqueous medium is said to be basic in nature. ಆಮೇಲೆ ದಟ್ ವಿಲ್ ಕನ್ವರ್ಟ್ ರೆಡ್ ಲಿಟ್ಮಸ್ ಪೇಪರ್ ಟು ಬ್ಲೂ. ರೆಡ್ ಅಮೋನಿಯಾ ಸೊಲ್ಯೂಷನ್ ಅಲ್ಲಿ ಏನಾದ್ರು ನಾವು ರೆಡ್ ಲಿಟ್ಮಸ್ ಪೇಪರ್ ನ ಡಿಪ್ ಮಾಡಿದ್ರೆ ಅದು ಬ್ಲೂಗೆ ಕನ್ವರ್ಟ್ ಮಾಡುತ್ತೆ. ದಿಸ್ ಇಸ್ ಆಲ್ಸೋ ಇಂಡಿಕೇಟ್ಸ್ ಬೇಸಿಕ್ ಇನ್ ನೇಚರ್. ಹಾಗಾದ್ರೆ ಅದಕ್ಕೆ ಬೇಸಿಕ್ ನೇಚರ್ ಇದೆ ಅಂದ್ರೆ ಅದು 100% ಆಸಿಡ್ ಜೊತೆ ಕಂಬೈನ್ ಆಗ್ಲೇಬೇಕಲ್ವಾ? ಕಂಬೈನ್ಸ್ ವಿತ್ ಅಥವಾ ರಿಯಾಕ್ಷನ್ ವಿತ್ ಆಸಿಡ್ಸ್. ಸೆಕೆಂಡ್ ಒನ್ ರಿಯಾಕ್ಷನ್ ವಿತ್ ಆಸಿಡ್ಸ್. ಯಾಕೆಂದ್ರೆ ಅದಕ್ಕೆ ಬೇಸಿಕ್ ನೇಚರ್ ಇರೋದ್ರಿಂದ 100% ದಟ್ ವಿಲ್ ಕಂಬೈನ್ಸ್ ವಿತ್ ಆಸಿಡ್. ಫಾರ್ ಎಕ್ಸಾಂಪಲ್, ಈಗ ಅಮೋನಿಯಾ ಇದೆ. ಅಮೋನಿಯಾ ಇಸ್ ಬೇಸಿಕ್ ಇನ್ ನೇಚರ್ ದಟ್ ರೆಡಿಲಿ ಕಂಬೈನ್ಸ್ ವಿತ್ ಆಸಿಡ್. ನಮಗೆ ಗೊತ್ತಿದೆ, ವೆನ್ ಆಸಿಡ್ ಕಂಬೈನ್ಸ್ ವಿತ್ ಬೇಸ್ ಟು ಫಾರ್ಮ್ ಸಾಲ್ಟ್, ಯಾವ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ? ದಟ್ ಈಸ್ ಅಮೋನಿಯಂ ಕ್ಲೋರೈಡ್. ಅಮೋನಿಯಾ ಕಂಬೈನ್ಸ್ ವಿತ್ ಆಸಿಡ್ ಟು ಫಾರ್ಮ್ ಅಮೋನಿಯಂ ಕ್ಲೋರೈಡ್. ಸಿಮಿಲರ್ಲಿ, ವೆನ್ ಅಮೋನಿಯಾ ಕಂಬೈನ್ಸ್ ವಿತ್ ಸಲ್ಫ್ಯೂರಿಕ್ ಆಸಿಡ್, ದಿಸ್ ಇಸ್ ಆಲ್ಸೋ ಆಸಿಡ್. ಕರೆಕ್ಟ್ ಅಲ್ವಾ? ಅಮೋನಿಯಾನ ನಾವು ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ಯಾವ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ? ದಟ್ ಈಸ್ ಅಮೋನಿಯಂ ಸಲ್ಫೇಟ್. What is the formula for ammonium sulfate? NH4 twice SO4. Equation balance ಮಾಡ, ನಂಬರ್ ಆಫ್ ನೈಟ್ರೋಜನ್ಸ್ 2 ಇದೆ, ಇಲ್ಲಿ 2.
hydrogens 4 to 8 ಇದೆ, 3 to 6 plus 2 8. ಸಲ್ಫೇಟ್ ಈಕ್ವೇಶನ್ ಇಸ್ ಬ್ಯಾಲೆನ್ಸ್. ಅದೇ ನಾವು ಅಮೋನಿಯಾನ ನಾವು ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ಅಮೋನಿಯಂ ನೈಟ್ರೇಟ್ ಫಾರ್ಮೇಶನ್ ಆಗುತ್ತೆ. Hence, ammonia is basic in nature. It readily combines with the acid to form corresponding salts. ಅಲ್ಲಿಗೆ ಅಮೋನಿಯಾಗೆ ಬೇಸಿಕ್ ನೇಚರ್ ಮತ್ತೆ ಅದು ಆಸಿಡ್ ಜೊತೆ ಹೆಂಗ್ ಕಂಬೈನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಪ್ರಾಪರ್ಟಿ ರಿಯಾಕ್ಷನ್, ಕೆಮಿಕಲ್ ಪ್ರಾಪರ್ಟಿ ರಿಯಾಕ್ಷನ್ ವಿತ್ heavy salt solution, heavy metal salt solution, heavy metal salt solution, reaction with a heavy metal salt solution. ಈ ಒಂದು ಅಮೋನಿಯಂ ಹೈಡ್ರಾಕ್ಸೈಡ್ ಅಥವಾ ಏಕ್ವಿಯಸ್ ಅಮೋನಿಯಾ ಅಂತ ನಾವು ಏನ್ ಹೇಳ್ತೀವಿ, ಏಕ್ವಿಯಸ್ ಅಮೋನಿಯಾ ಈಸ್ ನಥಿಂಗ್ ಬಟ್ ಅಮೋನಿಯಂ ಹೈಡ್ರಾಕ್ಸೈಡ್. ದಟ್ ಏಕ್ವಿಯಸ್ ಅಮೋನಿಯಂ ಹೈಡ್ರಾಕ್ಸೈಡ್ readily combines with heavy metal salt solution and they get precipitate as hydroxide. ನೀವು ಯಾವುದೇ ಒಂದು ಹೆವಿ ಮೆಟಲ್ ಸಾಲ್ಟ್ಸ್ ಅನ್ನ ಏಕ್ವಿಯಸ್ ಅಮೋನಿಯಾ ಜೊತೆ ರಿಯಾಕ್ಷನ್ ಮಾಡಿದಾಗ ಪ್ರಿಸಿಪಿಟೇಟ್ ಬರುತ್ತೆ. ಯಾಕೆ ಪ್ರಿಸಿಪಿಟೇಟ್ ಬರುತ್ತೆ ಅಂದ್ರೆ ದ ಪ್ರಿಸಿಪಿಟೇಟ್ ಒಬ್ಟೈನ್ ಡ್ಯೂ ಟು ದ ಫಾರ್ಮೇಶನ್ ಆಫ್ ಹೈಡ್ರಾಕ್ಸೈಡ್. ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗೋದ್ರಿಂದ ಅದು ಪ್ರಿಸಿಪಿಟೇಟ್ ಬರುತ್ತೆ. ಒಂದು ಎಕ್ಸಾಂಪಲ್ ತಗೋಣ, ಜಿಂಕ್ ಸಲ್ಫೇಟ್ ಏಕ್ವಿಯಸ್ ಮೀಡಿಯಂ ಅಲ್ಲಿ, ಏಕ್ವಿಯಸ್ ಮೀಡಿಯಂ when zinc sulfate reacts with aqueous ammonia or ammonium hydroxide, they precipitate as hydroxide. ನೀವು ಯಾವುದೇ ಒಂದು ಅಮೋನಿಯಂ ಹೈಡ್ರಾಕ್ಸೈಡ್ ಅನ್ನ ಹೆವಿ ಮೆಟಲ್ ಸಾಲ್ಟ್ ಸೊಲ್ಯೂಷನ್ ಜೊತೆ ರಿಯಾಕ್ಷನ್ ಮಾಡಿದ ತಕ್ಷಣ, ಮಿಕ್ಸ್ ಮಾಡಿದ ತಕ್ಷಣ ಏನಾಗುತ್ತೆ, ಇಟ್ ಗೆಟ್ಸ್ ಪ್ರಿಸಿಪಿಟೇಟೆಡ್. ದ ರೀಸನ್ ಈಸ್ ಡ್ಯೂ ಟು ದ ಫಾರ್ಮೇಶನ್ ಆಫ್ ಹೈಡ್ರಾಕ್ಸೈಡ್. ಜಿಂಕ್ ಸಲ್ಫೇಟ್ ಇದ್ದಿದ್ದೇನಾಗುತ್ತೆ, ಆ ಹೆವಿ ಮೆಟಲ್ ಸಾಲ್ಟ್ಸ್ ಏನಾಗುತ್ತೆ ಮೆಟಲ್ ಹೈಡ್ರಾಕ್ಸೈಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. Due to the formation of metal hydroxide, they get precipitated. And ammonia reacts with sulfate to form ammonium sulfate. Ammonium sulfate formula NH4 twice SO4. Equation balance ಮಾಡೋಣ. Number of nitrogen atoms ಇಲ್ಲಿ 2 ಇದೆ, ಇಲ್ಲಿ 2 ಹಾಕೊಳ್ಳಿ. When any metal salt solution in aqueous medium reacts with aqueous ammonia or ammonium hydroxide, it get precipitated. Zinc sulfate gets precipitated as zinc hydroxide. Metal salts ಇದ್ದಿದ್ದು metal hydroxides ಆಗಿ ಕನ್ವರ್ಟ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನ ತಗೋಣ. ಹೆವಿ ಮೆಟಲ್ ಸಾಲ್ಟ್ ಸೊಲ್ಯೂಷನ್ ಗೆ ಅಲ್ಯೂಮಿನಿಯಂ ಕ್ಲೋರೈಡ್, ಅಲ್ಯೂಮಿನಿಯಂ ಕ್ಲೋರೈಡ್ ದಟ್ ಈಸ್ AlCl3 in aqueous medium reacts with ammonium hydroxide. ಏನ್ ಹೇಳ್ದ, in any metal salt solution reacts with ammonium hydroxide, that metal salts gets converted into metal hydroxide. Aluminium chloride ಇದೇನಾಗುತ್ತೆ, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನ ರಿಮೈನಿಂಗ್ ಏನಿದೆ, ದಿಸ್ ಕ್ಲೋರಿನ್ ಕಂಬೈನ್ಸ್ ವಿತ್ ಅಮೋನಿಯಾ ಟು ಫಾರ್ಮ್ ಅಮೋನಿಯಂ ಕ್ಲೋರೈಡ್ NH4Cl. ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋಣ. ನಂಬರ್ ಆಫ್ ಕ್ಲೋರಿನ್ ಇಲ್ಲಿ 3 ಇದೆ, ನಂಬರ್ ಆಫ್ ಕ್ಲೋರಿನ್ 3 ಹಾಕೊಳ್ಳಿ. ಅಮೋನಿಯಂ ನಂಬರ್ ಆಫ್ ನೈಟ್ರೋಜನ್ ಆಟಮ್ಸ್ 3 ಇದೆ, ಇಲ್ಲಿ 3 ಹಾಕೊಳ್ಳಿ. Oxygen atoms 3 ಇದೆ, equation is balanced. Similarly, instead of AlCl3 ನೀವು FeCl3 ನು ಕೂಡ ತಗೋಬಹುದು. Aqueous FeCl3 readily combines with ammonium hydroxide. It gets converted into that FeCl3 gets converted into FeOH thrice. ಇದು ಕೂಡ precipitate. ಅಲ್ಯೂಮಿನಿಯಂ ಕ್ಲೋರೈಡ್ ಇದ್ದಿದ್ದು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಆಯ್ತು, FeCl3 ಇದ್ದಿದ್ದು FeOH ಟ್ರೈಸ್ ಆಯ್ತು, ಅಲಾಂಗ್ ವಿತ್ ದ ಫಾರ್ಮೇಶನ್ ಆಫ್ ಅಮೋನಿಯಂ ಕ್ಲೋರೈಡ್ NH4Cl. ಈಕ್ವೇಶನ್ ಬ್ಯಾಲೆನ್ಸ್ ಮಾಡ. ನಂಬರ್ ಆಫ್ ಕ್ಲೋರಿನ್ 3 ಇದೆ, ಇಲ್ಲಿ 3 ತಗೊಳ್ಳಿ. ನೈಟ್ರೋಜನ್ 3 ಇದೆ, ಇಲ್ಲಿ 3 ತಗೊಳ್ಳಿ. ಈಕ್ವೇಶನ್ ಇಸ್ ಬ್ಯಾಲೆನ್ಸ್. When ammonium hydroxide or aqueous ammonia reacts with heavy metal salt solution, they get precipitated due to the formation of metal hydroxides. And next chemical property, that is acts as Levy's base. Levy's base. Fourth one, no? Acts as Levy's base. ನಮಗೆ ಗೊತ್ತಿದೆ Levy's base ಅಂದ್ರೆ ಏನು ಅಂತ. What is meant by Levy's base? The substance which can donate the pair of electron is called Levy's base. Here ammonia, due to the presence of one lone pair of electron, readily donates a lone pair of electrons to the electron deficient species. ಈಗ ಒಂದು ಎಕ್ಸಾಂಪಲ್ ತಗೋತೀವಿ ನೋಡಿ. ಈಗ ಅಮೋನಿಯಾ ಇದೆ, ಅಮೋನಿಯಾ ಫಾರ್ಮುಲಾ NH3. ನಮಗೆ ಗೊತ್ತು ಅಮೋನಿಯಾ ನೈಟ್ರೋಜನ್ ಕಂಟೈನಿಂಗ್ one lone pair of electron.
ಸಪೋಸ್ ಈಗ ನಾವೇನಾದ್ರೂ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಸ್ಪೀಸಿಸ್ ಜೊತೆ ಅದನ್ನ ಏನಾದ್ರೂ ಕಂಬೈನ್ ಮಾಡಿದ್ರೆ, ರಿಯಾಕ್ಷನ್ ಮಾಡಿದ್ರೆ, this ammonia, due to the presence of lone in ammonia, the nitrogen containing one lone pair of electron, it readily donates one lone pair of electrons to the electron deficient species. ಯಾಕಂದ್ರೆ ಬೋರಾನ್ ಟ್ರೈಫ್ಲೋರ್ಡ್ ಅಲ್ಲಿ ಬೋರಾನ್ ಆಕ್ಟೇಟ್ ಸ್ಟ್ರಕ್ಚರ್ ಫುಲ್ಫಿಲ್ ಆಗಿಲ್ಲ. Around boron only 6 electrons are there, 1 2 3 4 5 6. In order to get octet structure, it requires 2 more electron, hence it readily accept one pair of electron from ammonia to form NH3BF3 ಬಾಂಡ್. ಆ ಬಾಂಡ್ ಫಾರ್ಮೇಶನ್ ಆಗ್ಬೇಕಾದ್ರೆ ನೈಟ್ರೋಜನ್ ಬೋರಾನ್ಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡೋದ್ರಿಂದ ಇಟ್ ಕ್ಯಾನ್ ರೆಡಿಲಿ ಫಾರ್ಮ್ ಕೋಆರ್ಡಿನೇಷನ್ ಬಾಂಡ್ ಆರ್ ಡೇಟಿವ್ ಬಾಂಡ್. ನೋಡಿ ಇಲ್ಲಿ ನೈಟ್ರೋಜನ್ ಬೋರಾನ್ಗೆ ಎಲೆಕ್ಟ್ರಾನ್ ನ ಡೊನೇಟ್ ಮಾಡ್ತಾ ಇರೋದ್ರಿಂದ ನೈಟ್ರೋಜನ್ ಬೋರಾನ್ ಮತ್ತೆ ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಅಮೋನಿಯಾ readily combines with electron deficient species, it can form coordination bond. ಅದೇ ತರ ಅಮೋನಿಯಾ ಏನಾದ್ರೂ ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್ ಜೊತೆ ಏನಾದ್ರೂ ಕಂಬೈನ್ ಆದ್ರೆ ಕಾಂಪ್ಲೆಕ್ಸ್ ಅಯಾನ್ಸ್, ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅನ್ನ ಕೊಡುತ್ತೆ. ವೆನ್ ಅಮೋನಿಯಾ ಕಂಬೈನ್ಸ್ ವಿತ್ ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್ ಅಂದ್ರೆ ಡಿ ಬ್ಲಾಕ್ ಎಲಿಮೆಂಟ್ಸ್, ಫಾರ್ ಎಕ್ಸಾಂಪಲ್ ಟ್ರಾನ್ಸಿಷನ್ ಮೆಟಲ್ ಅಯಾನ್ ಅಂದ್ರೆ ಕಾಪರ್ ಅಯಾನ್. ಈಗ ಏಕ್ವಿಯಸ್ ಮೀಡಿಯಂ ಅಲ್ಲಿ ಇರ್ತಕ್ಕಂಥ ಕಾಪರ್ ಅಯಾನ್ ಅನ್ನ ನಾವೇನಾದ್ರೂ ಅಮೋನಿಯಾ ಜೊತೆ ಮಿಕ್ಸ್ ಮಾಡಿದ್ರೆ ಒಂದು ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗುತ್ತೆ. ದಟ್ ಈಸ್ CuNH3 4 ಟೈಮ್ ಕ್ಯುಪ್ರಮೋನಿಯಂ ಅಯಾನ್ ಫಾರ್ಮೇಶನ್ ಆಗುತ್ತೆ ಏಕ್ವಿಯಸ್ ಮೀಡಿಯಂ. ಅರ್ಥ ಆಯ್ತಾ? ಈಗ ನೋಡಿ ಇಲ್ಲಿ ಏನಪ್ಪಾ ಅಂತ ನಂಬರ್ ಆಫ್ ಅಮೋನಿಯಾ ಮಾಲಿಕ್ಯೂಲ್ಸ್ 4 ಇದೆ, ಇಲ್ಲಿ 4 ಹಾಕೊಳ್ಳಿ. ಅಂದ್ರೆ ಕಾಪರ್ ಅಯಾನ್ ಅಲ್ಲಿ ವೇಕೆಂಟ್ ಡಿ ಆರ್ಬಿಟಾಲ್ ಇರೋದ್ರಿಂದ 4 ಅಮೋನಿಯಾ ಮಾಲಿಕ್ಯೂಲ್ಸ್ 4 ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡಿ ಕಾಪರ್ ಅಯಾನ್ ಸುತ್ತು 4 ಕೋಆರ್ಡಿನೇಷನ್ ಬಾಂಡ್ಸ್ ನ ಫಾರ್ಮೇಶನ್ ಮಾಡಿಕೊಳ್ಳುತ್ತೆ. ದ ಒಬ್ಟೈನ್ಡ್ ಅಯಾನ್ ಈ ಸೆಟ್ ಟು ಬಿ ಕಾಂಪ್ಲೆಕ್ಸ್ ಅಯಾನ್. ಯಾಕಂದ್ರೆ ಕಾಪರ್ ಅಮೋನಿಯಾ ಮತ್ತೆ ಸಪರೇಟ್ ಆಗಲ್ಲ, ಡಿಸೋಸಿಯೇಷನ್ ಆಗಲ್ಲ, ಅದಕ್ಕೆ ನಾವು ಅದನ್ನ ಕಾಂಪ್ಲೆಕ್ಸ್ ಅಯಾನ್ ಅಂತ ಕರಿತೀವಿ. ವೆನ್ ಅಮೋನಿಯಾ ಕಂಬೈನ್ಸ್ ವಿತ್ ಎನಿ ಟ್ರಾನ್ಸಿಷನ್ ಮೆಟಲ್ ಅಯಾನ್ ಟು ಫಾರ್ಮ್ ಕಾಂಪ್ಲೆಕ್ಸ್ ಅಯಾನ್. ಅದೇ ತರ ಇನ್ನೊಂದು ಎಕ್ಸಾಂಪಲ್ ತಗೋಣ. ಈಗ Ag+. When ammonia combines with the Ag+ ion to form one more complex, that is AgNH3 twice. ಯಾಕೆ ಸರ್ ಇಲ್ಲಿ NH3 4 ಟೈಮ್ಸ್, ಇಲ್ಲಿ NH3 ಟ್ವೈಸ್ ಅಂದ್ರೆ ಇಲ್ಲಿ ನಂಬರ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್ಸ್ ಎಷ್ಟಿದೆ ಇದರಲ್ಲಿ ಮತ್ತೆ ಅದರಲ್ಲಿ ಮೇಲೆ ಡಿಪೆಂಡ್ ಆಗುತ್ತೆ. ದ ಕಾಂಪ್ಲೆಕ್ಸ್ ಫಾರ್ಮ್ ಈಸ್ AgNH3 ಟ್ವೈಸ್ ಪ್ಲಸ್ ನಂಬರ್ ಆಫ್ ಅಮೋನಿಯಾ 2 ಇದೆ, ಇಲ್ಲಿ 2 ಹಾಕೊಳ್ಳಿ ಅಷ್ಟೇ. ನೋಡಿ, ಅಮೋನಿಯಾ ಏನಾದ್ರೂ ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್ ಜೊತೆ ಏನಾದ್ರು ಕಂಬೈನ್ ಆದಾಗ ನಮಗೆ ಕಾಂಪ್ಲೆಕ್ಸ್ ಅಯಾನ್ಸ್ ಫಾರ್ಮೇಶನ್ ಆಗುತ್ತೆ. ಇದರಲ್ಲಿ ಕೂಡ ಅಷ್ಟೇ Ag ಮತ್ತೆ NH3 ಮಧ್ಯೆ ಇರತಕ್ಕಂತ ಬಾಂಡು ಕೋಆರ್ಡಿನೇಟ್ ಬಾಂಡ್, ಕಾಪರ್ ಮತ್ತೆ ಅಮೋನಿಯಾ ಮಧ್ಯೆ ಇರತಕ್ಕಂತ ಬಾಂಡು ಕೋಆರ್ಡಿನೇಟ್ ಬಾಂಡ್. Here nitrogen, 4 nitrogen atoms donating the electrons to the central metal copper. This is about the chemical properties of ammonia. Next uses ನೋಡಿದಾಗ, what are the uses of ammonia ಅಂತ ನೋಡಿದಾಗ, this ammonia uses, this ammonia is mainly used in the preparation of nitrogenous fertilizers. ಕೆಲವೊಂದು ನೈಟ್ರೋಜಿನಿಯಸ್ ಫರ್ಟಿಲೈಸರ್ಸ್ ನ ಪ್ರಿಪೇರ್ ಮಾಡಕ್ಕೆ ನಾವು ಈ ಒಂದು ಅಮೋನಿಯಾನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಯೂರಿಯಾ ಪ್ರಿಪರೇಷನ್ ಆಗಿರ್ಬೋದು, ಅಮೋನಿಯಂ ಸಲ್ಫೇಟ್ ಪ್ರಿಪರೇಷನ್ ಆಗಿರ್ಬೋದು, ಅಮೋನಿಯಂ ಫಾಸ್ಫೇಟ್ ಪ್ರಿಪರೇಷನ್ ಆಗಿರ್ಬೋದು, ಅಥವಾ CAN ಅಂತ ಇದೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಫರ್ಟಿಲೈಸರ್. ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಇವೆಲ್ಲಾನು ಕೂಡ ಪ್ರಿಪೇರ್ ಮಾಡಕ್ಕೆ ನಾವು ಅಮೋನಿಯಾನ ಯೂಸ್ ಮಾಡ್ತೀವಿ. ಅಮೋನಿಯಾ ಈಸ್ mainly used in the preparation of nitrogenous fertilizers like urea, ammonium sulfate, ammonium phosphate, calcium, ammonium nitrate and etc. Next, this liquid ammonia. ಈ liquid ammonia ಏನಿದೆ, this liquid ammonia is used as a refrigerant. ಇದನ್ನ ರೆಫ್ರಿಜರೆಂಟ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಈಗ ಓಲ್ಡನ್ ಡೇಸ್ ಅಲ್ಲಿ ಕೂಲಿಂಗ್ ಏಜೆಂಟ್ ಆಗಿ ಕ್ಲೋರೋಫ್ಲೋರೋ ಕಾರ್ಬನ್ಸ್ ನ CFCS ನ ಯೂಸ್ ಮಾಡ್ತಾ ಇದ್ರು. ಬಟ್ ಈಗ ಅದನ್ನ ಬ್ಯಾನ್ ಮಾಡಿ ಇನ್ಸ್ಟೆಡ್ ಆಫ್ ಕ್ಲೋರೋಫ್ಲೋರೋಕಾರ್ಬನ್ಸ್ ಆಸ್ ಅ ರೆಫ್ರಿಜರೆಂಟ್ ವಿ ಕ್ಯಾನ್ ಆಲ್ಸೋ ಯೂಸ್ ಲಿಕ್ವಿಡ್ ಅಮೋನಿಯಾ. ನೆಕ್ಸ್ಟ್, ಈ ಒಂದು ಅಮೋನಿಯಾ, ಲಿಕ್ವಿಡ್ ಅಮೋನಿಯಾನ ನಾವು ಲ್ಯಾಬೊರೇಟರಿ ರಿಯೇಜೆಂಟ್ ಆಗಿ ಕೂಡ ನಾವು ಯೂಸ್ ಮಾಡ್ತೀವಿ. ಲಿಕ್ವಿಡ್ ಅಮೋನಿಯಾ ಈಸ್ ಆಲ್ಸೋ ಯೂಸ್ಡ್ ಆಸ್ ಅ ಲ್ಯಾಬೊರೇಟರಿ, ಯೂಸ್ಡ್ ಇನ್ ಲ್ಯಾಬೊರೇಟರಿ ರಿಯೇಜೆಂಟ್. ಫಾರ್ ಎಕ್ಸಾಂಪಲ್ ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಲ್ಯಾಬ್ ಅಲ್ಲಿ ಯೂಸ್ ಮಾಡ್ತೀರಾ. ಅಮೋನಿಯಂ ಹೈಡ್ರಾಕ್ಸೈಡ್ ಹೆಂಗ್ ಬರುತ್ತೆ? ಅಮೋನಿಯಾನ ವಾಟರ್ ಜೊತೆ ಕಂಬೈನ್ ಮಾಡಿದಾಗ ಅಮೋನಿಯಂ ಹೈಡ್ರಾಕ್ಸೈಡ್ ಬರುತ್ತೆ. ಅಮೋನಿಯಂ ಹೈಡ್ರಾಕ್ಸೈಡ್ ಈಸ್ ಯೂಸ್ಡ್ ಇನ್ ದ ಡಿಟೆಕ್ಷನ್ ಆಫ್ ಬೇಸಿಕ್ ರಾಡಿಕಲ್. ಸಾಲ್ಟ್ ಅನಾಲಿಸಿಸ್ ಅಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಇಟ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಅ ಕ್ಲೀನ್ಸಿಂಗ್ ಏಜೆಂಟ್. ಕ್ಲೀನ್ಸಿಂಗ್ ಏಜೆಂಟ್ ಆಗಿ ಕೂಡ ನಾವು ಇದನ್ನ ಯೂಸ್ ಮಾಡ್ತೀವಿ. ಈಗ ಗ್ರೀಸ್ ಕ್ಲೀನ್ಸಿಂಗ್ ಏಜೆಂಟ್.
ಗ್ರೀಸ್ ಅನ್ನ ರಿಮೂವ್ ಮಾಡಬೇಕಾದ್ರೆ ಈ ಒಂದು ಅಮೋನಿಯಾನ ನಾವು ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ಅಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಯಾವುದು, ಈಗ ನೈಟ್ರಿಕ್ ಆಸಿಡ್ ಅನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಯಾವುದು, ಸೋಡಿಯಂ ಕಾರ್ಬೊನೇಟ್ ಅನ್ನ ಪ್ರಿಪೇರ್ ಮಾಡಕ್ಕೂ ಕೂಡ ಯೂಸ್ ಮಾಡ್ತೀವಿ. ದಿಸ್ ಅಮೋನಿಯಾ ಈಸ್ ಆಲ್ಸೋ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆಸಿಡ್ ಬೈ ಓಸ್ವಾಲ್ಡ್ ಪ್ರೋಸೆಸ್ ಅಂತ ಹೇಳ್ತೀವಿ, ಮುಂದೆ ಬರುತ್ತೆ. ಅಂಡ್ ammonia is also used in the preparation of sodium carbonate by Salvage process. ಫಸ್ಟ್ ಇಯರ್ ಅಲ್ಲಿ ಓದಿದ್ರೆ ಆ ಸಾಲ್ವೇಸ್ ಪ್ರೋಸೆಸ್ ಅಲ್ಲಿ ಸೋಡಿಯಂ ಕಾರ್ಬೊನೇಟ್ ಅನ್ನ ಪ್ರಿಪೇರ್ ಮಾಡಕ್ಕೂ ಕೂಡ ನಾವು ಈ ಅಮೋನಿಯಾನ ಯೂಸ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದ ಯೂಸಸ್ ಆಫ್ ಅಮೋನಿಯಾ. ಈಗ ನೆಕ್ಸ್ಟ್ ನೋಡೋಣ ಆಕ್ಸೈಡ್ಸ್ ಆಫ್ ನೈಟ್ರೋಜನ್. ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಆಕ್ಸೈಡ್ಸ್ ಆಫ್ ನೈಟ್ರೋಜನ್. ಈಗ ಟೋಟಲ್ ನಾನು ಆಲ್ರೆಡಿ ಹೇಳಿದ್ದೀನಿ, ನೈಟ್ರೋಜನ್ ಬಿಕಾಸ್ ಆಫ್ ಸ್ಮಾಲ್ ಸೈಜ್ ಅಂಡ್ ಹೈ ಎಲೆಕ್ಟ್ರೋನೆಗೆಟಿವ್ ಕ್ಯಾರೆಕ್ಟರ್ ಇಟ್ ಕ್ಯಾನ್ ಫಾರ್ಮ್ 5 ಡಿಫರೆಂಟ್ ಟೈಪ್ಸ್ ಆಫ್ ಆಕ್ಸೈಡ್ಸ್ whose oxidation state varies from +1 to +5. +1 ನಿಂದ +5 ವರೆಗೂ ಇರ್ತಕ್ಕಂತ 5 ಟೈಪ್ಸ್ ಆಫ್ ಆಕ್ಸೈಡ್ಸ್ ನ ಕೊಡುತ್ತೆ. ಎಕ್ಸಾಂಪಲ್ಸ್ ಯಾವ್ಯಾವುದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ N2O with oxidation state +1. Next NO with oxidation state +2. Next N2O3 with oxidation state +3. Similarly NO2 or N2O4 with oxidation state +4 and N2O5 with oxidation state +5. ನೋಡಿ, what are the examples for oxides of nitrogen ಅಂದ್ರೆ these are the example. ಡೈನೈಟ್ರೋಜನ್ ಆಕ್ಸೈಡ್ ಅಥವಾ ನೈಟ್ರಸ್ ಆಕ್ಸೈಡ್ ಅಂತಾನು ಕೂಡ ಕರಿತೀವಿ. ದಿಸ್ ಈಸ್ ನೈಟ್ರೋಜನ್ ಆಕ್ಸೈಡ್ ಅಥವಾ ನೈಟ್ರಿಕ್ ಆಕ್ಸೈಡ್ ಅಂತಾನು ಕೂಡ ಕರಿತೀವಿ. ಲಾಫಿಂಗ್ ಗ್ಯಾಸ್ ಅಂತ ಕೇಳಿರ್ತಾರೆ, ದಟ್ ಈಸ್ ನೈಟ್ರಿಕ್ ಆಕ್ಸೈಡ್ NO ವಿತ್ ಆಕ್ಸಿಡೇಷನ್ ನಂಬರ್ +2. ಡೈನೈಟ್ರೋಜನ್ ಟ್ರೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಡೈನೈಟ್ರೋಜನ್ ಟೆಟ್ರಾಕ್ಸೈಡ್, ಡೈನೈಟ್ರೋಜನ್ ಪೆಂಟಾಕ್ಸೈಡ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್. ಈಗ ಈ ಒಂದು ಇಷ್ಟು ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಪ್ರಿಪರೇಷನ್ಸ್ ನ ನೋಡೋಣ. ಅದರಲ್ಲಿ ಫಸ್ಟ್ ಒನ್ ವಿತ್ ಆಕ್ಸಿಡೇಷನ್ ನಂಬರ್ +1 ಇರ್ತಕ್ಕಂತ ಒಂದು ಎಕ್ಸಾಂಪಲ್ ಬಂದು +1 ಆಕ್ಸಿಡೇಷನ್ ಸ್ಟೇಟ್ ಇರ್ತಕ್ಕಂಥದ್ದು. ಫಸ್ಟ್ ಒನ್ ಯಾವ್ದಪ್ಪ ಅಂದ್ರೆ N2O. N2O with oxidation state +1. What is oxidation number of nitrogen in N2O? +1. What is that N2O? ಡೈನೈಟ್ರೋಜನ್ ಆಕ್ಸೈಡ್ ಅಥವಾ ನೈಟ್ರಸ್ ಆಕ್ಸೈಡ್ ಅಂತಾನೆ ಹೇಳ್ತೀವಿ. ದಿಸ್ ಈಸ್ ನೈಟ್ರಸ್ ಆಕ್ಸೈಡ್. ನೈಟ್ರಸ್ ಆಕ್ಸೈಡ್. ಓಕೆ, ಹೌ ಟು ಪ್ರಿಪೇರ್ ದಿಸ್ ನೈಟ್ರಸ್ ಆಕ್ಸೈಡ್? ಜಸ್ಟ್ ನೋಡಿ, ಲ್ಯಾಬೊರೇಟರಿ ಮೆಥಡ್ ಹೇಳ್ತೀನಿ. ಅಮೋನಿಯಂ ನೈಟ್ರೇಟ್ ಅನ್ನ ಜಸ್ಟ್ ಡಿಕಂಪೋಸಿಷನ್ ಮಾಡಿ. ವೆನ್ ಅಮೋನಿಯಂ ನೈಟ್ರೇಟ್ ಆನ್ ಡಿಕಂಪೋಸಿಷನ್, ಥರ್ಮಲ್ ಡಿಕಂಪೋಸಿಷನ್ ಟು ಫಾರ್ಮ್ N2O. ನೈಟ್ರೋಜನ್ ಆಕ್ಸಿಜನ್ ಹೊಟ್ಟೋದ್ಮೇಲೆ ಇನ್ನೇನು ಉಳ್ಕೊಂಡಿರುತ್ತೆ, ಹೈಡ್ರೋಜನ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ವಾಟರ್. ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋಣ. ನಂಬರ್ ಆಫ್ ನೈಟ್ರೋಜನ್ಸ್ ಎಷ್ಟಿದೆ? 2 ಇದೆ. ಆಕ್ಸಿಜನ್ಸ್ ಎಷ್ಟಿದೆ? ಇಲ್ಲಿ 3 ಇದೆ, ಇಲ್ಲಿ 1 ಇದೆ. ಅದಕ್ಕೆ ಇದನ್ನ ನಂಬರ್ ಆಫ್ ಹೈಡ್ರೋಜನ್ಸ್ ನೋಡಿ 4 ಇದೆ. 4 ಹೈಡ್ರೋಜನ್ಸ್ ಆಗ್ಬೇಕಾದ್ರೆ ಇಲ್ಲಿ 2 ಹಾಕೊಳ್ಳಿ. ಆಕ್ಸಿಜನ್ ಬ್ಯಾಲೆನ್ಸ್ ಆಗುತ್ತೆ, ಹೈಡ್ರೋಜನ್ ಬ್ಯಾಲೆನ್ಸ್ ಆಗುತ್ತೆ. ಕ್ಲಿಯರ್? ದಿಸ್ ಇಸ್ ದ ಪ್ರಿಪರೇಷನ್ ಆಫ್ nitrous oxide N2O when ammonium nitrate on decomposition to form nitrous oxide, or it is also called it as dinitrogen oxide. Next to second one nodona, that is nitric oxide. What is the formula for nitric oxide? Nitric oxide formula NO, that is nitric oxide. Nitric oxide with oxidation state, oxidation number ಎಷ್ಟಿರುತ್ತೆ? ನೈಟ್ರಿಕ್ ಆಕ್ಸೈಡ್ ಅಲ್ಲಿ ನೈಟ್ರೋಜನ್ ಆಕ್ಸಿಡೇಷನ್ ನಂಬರ್ ಎಷ್ಟಿರುತ್ತೆ? ಅದು +2. ಈಸಿಯಾಗಿ ನೈಟ್ರಿಕ್ ಆಕ್ಸೈಡ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ when nitrogen combines with oxygen to form nitric oxide. ನಂಬರ್ ಆಫ್ ನೈಟ್ರೋಜನ್ 2 ಇದೆ, ಆಕ್ಸಿಜನ್ 2 ಇದೆ. ಅರ್ಥ ಆಯ್ತಾ? ನೈಟ್ರೋಜನ್ combines with oxygen to form nitric oxide. Next one more method for the preparation of nitric oxide ಯಾವ್ದಪ್ಪ ಅಂದ್ರೆ ಸೋಡಿಯಂ ನೈಟ್ರೈಟ್ ಅನ್ನ ಅಸಿಡಿಫೈಡ್ ಫೆರಸ್ ಸಲ್ಫೇಟ್ ಜೊತೆ ರಿಯಾಕ್ಷನ್ ಮಾಡೋಣ. ಅಸಿಡಿಫೈಡ್ ಫೆರಸ್ ಸಲ್ಫೇಟ್. ಓಕೆ, ವೆನ್ ಸೋಡಿಯಂ ನೈಟ್ರೈಟ್ ಈಸ್ ಟ್ರೀಟೆಡ್ ವಿತ್ ಅಸಿಡಿಫೈಡ್ ಅಂದ್ರೆ ಫೆರಸ್ ಸಲ್ಫೇಟ್ ಅನ್ನ ಆಸಿಡ್ ಜೊತೆ ರಿಯಾಕ್ಷನ್ ಮಾಡಬೇಕು. ಏನಾಗುತ್ತೆ ಅವಾಗ?
ಸೋಡಿಯಂ ನೈಟ್ರೈಟ್ ಇದ್ದಿದ್ದೇನಾಗುತ್ತೆ, ನೈಟ್ರಿಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಲಾಂಗ್ ವಿತ್ ಫೆರಸ್ ಸಲ್ಫೇಟ್ ಗೆಟ್ಸ್ ಆಕ್ಸಿಡೈಸ್ಡ್ ಟು ಫೆರಿಕ್ ಸಲ್ಫೇಟ್ Fe2SO4 ಟ್ರೈಸ್ ಅಂಡ್ sodium bisulfate plus water. These are the products. ನೋಡಿ ಟೋಟಲ್ ಇಲ್ಲಿ ಸೋಡಿಯಂ ನೈಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಿದು. ಸೋಡಿಯಂ ನೈಟ್ರೈಟ್ ಅನ್ನ ಫೆರಸ್ ಸಲ್ಫೇಟ್ ಇನ್ ಪ್ರೆಸೆನ್ಸ್ ಆಫ್ ಅಸಿಡಿಕ್ ಮೀಡಿಯಂ ಹಾಕಿದ ತಕ್ಷಣ ನಮ್ಗೆ ಏನಾಗುತ್ತೆ, ನೈಟ್ರಿಕ್ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಫೆರಸ್ ಸಲ್ಫೇಟ್ ಗೆಟ್ಸ್ ಆಕ್ಸಿಡೈಸ್ಡ್ ಟು ಫೆರಿಕ್ ಸಲ್ಫೇಟ್ ಅಂಡ್ ಅಲಾಂಗ್ ವಿತ್ ದ ಫಾರ್ಮೇಶನ್ ಆಫ್ ಸೋಡಿಯಂ ಬೈಸಲ್ಫೇಟ್ ಅಂಡ್ ವಾಟರ್. ಈಕ್ವೇಶನ್ ನ ಬ್ಯಾಲೆನ್ಸ್ ಮಾಡಬೇಕು. ನೋಡಿ, ಇದು ಈಕ್ವೇಶನ್ ಬ್ಯಾಲೆನ್ಸ್ ಮಾಡಬೇಕಾದ್ರೆ ರೆಡಾಕ್ಸ್ ರಿಯಾಕ್ಷನ್ ಕಾನ್ಸೆಪ್ಟ್ ಅನ್ನ ತಗೋಬೇಕು. ಇನ್ ಸೋಡಿಯಂ ನೈಟ್ರೈಟ್ ಅಲ್ಲ ನೈಟ್ರೈಟ್, ದ ಆಕ್ಸಿಡೇಷನ್ ನಂಬರ್ ಈಸ್ ಫೌಂಡ್ ಟು ಬಿ +3. ಇನ್ ನೈಟ್ರಿಕ್ ಆಕ್ಸೈಡ್ ದ ಆಕ್ಸಿಡೇಷನ್ ನಂಬರ್ ಈಸ್ ಫೌಂಡ್ ಟು ಬಿ +2. ಕರೆಕ್ಟ್? ಆಕ್ಸಿಡೇಷನ್ ನಂಬರ್ ಚೇಂಜಸ್ ಫ್ರಮ್ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಚೇಂಜಸ್ ಫ್ರಮ್ +3 to +2. ಅಂದ್ರೆ ಎಷ್ಟು ಎಲೆಕ್ಟ್ರಾನ್ ಇಲ್ಲಿ? 1 ಎಲೆಕ್ಟ್ರಾನ್. ಅಂದ್ರೆ ಆಕ್ಸಿಡೇಷನ್ ನಂಬರ್ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ. ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ದಟ್ ರೆಪ್ರೆಸೆಂಟ್ ರಿಡಕ್ಷನ್. ಎಷ್ಟು ಎಲೆಕ್ಟ್ರಾನ್ ಗೈನ್ ಮಾಡ್ಕೊಳ್ತಾ ಇದೆ? 1 ಎಲೆಕ್ಟ್ರಾನ್ ಗೈನ್ ಮಾಡ್ಕೊಳ್ತಾ ಇದೆ. ಫೆರಸ್ ಸಲ್ಫೇಟ್ ಇದ್ದಿದ್ದು ಏನಾಗ್ತಾ ಇದೆ? ಫೆರಿಕ್ ಸಲ್ಫೇಟ್ ಆಗ್ತಿದೆ. ಇನ್ ಫೆರಸ್ ಸಲ್ಫೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಐರನ್ ಇಸ್ +2 ಅಂಡ್ ಇನ್ ಫೆರಿಕ್ ಸಲ್ಫೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಐರನ್ ಇಸ್ +3. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಲಾಸ್ ಆಗ್ತಿದೆ? +2 ಇಂದ +3 ಅಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್. ಬಟ್ ಇಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ನಂಬರ್ ಆಫ್ ಐರನ್ ಆಟಮ್ಸ್ ಎಷ್ಟಿದೆ? ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಅದಕ್ಕೆ ಇಲ್ಲಿ 2 ತಗೊಳ್ಳಿ. ಅಂದ್ರೆ ಒಂದು ಐರನ್ ಆಟಮ್ +2 ಇಂದ +3 ಆಗ್ತಿದೆ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ತಾ ಇದೆ? 1. ಬಟ್ ನಂಬರ್ ಆಫ್ ಐರನ್ ಆಟಮ್ಸ್ 2 ಇದೆ. ಹೆನ್ಸ್ ದ ಲಾಸ್ ಆಫ್ ಎಲೆಕ್ಟ್ರಾನ್, ಎಷ್ಟು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ತಾ ಇದೆ? 2 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ತಾ ಇದೆ. ಬಟ್ ಸೋಡಿಯಂ ನೈಟ್ರೈಟ್ ಎಷ್ಟು ಎಲೆಕ್ಟ್ರಾನ್ ಗೈನ್ ಮಾಡ್ಕೊಳ್ತಾ ಇದೆ? 1 ಎಲೆಕ್ಟ್ರಾನ್ ಗೈನ್ ಮಾಡ್ಕೊಳ್ತಾ ಇದೆ. ಬ್ಯಾಲೆನ್ಸ್ ಆಗತ್ತಾ? ಇಲ್ಲ. ಎಷ್ಟು ಎಲೆಕ್ಟ್ರಾನ್ಸ್ ಲಾಸ್ ಆಗುತ್ತೋ ಅಷ್ಟು ಎಲೆಕ್ಟ್ರಾನ್ ಗೇನ್ ಆಗ್ಬೇಕು. ಅಂದ್ರೆ ಫೆರಸ್ ಸಲ್ಫೇಟ್ ಆಕ್ಸಿಡೇಷನ್ ಆಗ್ಬೇಕು ಅಂದ್ರೆ 2 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ತಾ ಇದೆ. ಅಂದ್ರೆ ಸೋಡಿಯಂ ನೈಟ್ರೈಟ್ ಕೂಡ ರಿಡಕ್ಷನ್ ಆಗ್ಬೇಕಾದ್ರೆ 2 ಎಲೆಕ್ಟ್ರಾನ್ ಇರ್ಬೇಕು. ಅಂದ್ರೆ ಇದು 2 ಎಲೆಕ್ಟ್ರಾನ್ ಆಗ್ಬೇಕು ಅಂತಂದ್ರೆ ಅದನ್ನ 2 ಇಂದ ಮಲ್ಟಿಪ್ಲೈ ಮಾಡಿ. ನೀವು ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ತೀರೋ ಆ ನಂಬರ್ ನ ಇಲ್ಲಿ ತಗೊಳ್ಳಿ. ಅಂದ್ರೆ 1 ಮೋಲ್ ಇದ್ದಾಗ ಬರೀ 1 ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳ್ತಾ ಇದೆ. ಸಪೋಸ್ ಫೆರಸ್ ಸಲ್ಫೇಟ್ ಎಷ್ಟು ಎಲೆಕ್ಟ್ರಾನ್ ರಿಲೀಸ್ ಮಾಡ್ತಾ ಇದೆ? 2 ಎಲೆಕ್ಟ್ರಾನ್. ಅಂದ್ರೆ ಇನ್ನು 2 ಎಲೆಕ್ಟ್ರಾನ್ ರಿಲೀಸ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂದ್ರೆ 1 ಮೋಲ್ ಆಫ್ ಸೋಡಿಯಂ ನೈಟ್ರೈಟ್ ಸಾಕಾಗಲ್ಲ, 2 ಮೋಲ್ಸ್ ಬೇಕಾಗುತ್ತೆ. ಇಲ್ಲಿ ಯಾವ ನಂಬರ್ ನ ಬ್ಯಾಲೆನ್ಸ್ ಮಾಡಕ್ ಯೂಸ್ ಮಾಡ್ತೀವೋ ಅದನ್ನ ಈ ಒಂದು ಕೋಎಫಿಷಿಯಂಟ್ ಆಗಿ ಯೂಸ್ ಮಾಡ್ಕೋಬಹುದು. ಈಗ ಬ್ಯಾಲೆನ್ಸ್ ಮಾಡೋಣ. ಸೋಡಿಯಂ ಇಲ್ಲಿ 2 ಇದೆ, ಇಲ್ಲಿ ಸೋಡಿಯಂ ಇಲ್ಲಿ 2 ಹಾಕಿ. ನೈಟ್ರೋಜನ್ ಆಟಮ್ಸ್ ಎಷ್ಟಿದೆ? 2 ಇದೆ, ಇಲ್ಲಿ ಕೂಡ ನೈಟ್ರೋಜನ್ ಆಟಮ್ಸ್ 2 ಹಾಕಿ. ಓಕೆ, ಸಲ್ಫೇಟ್ ಗಳು ಎಷ್ಟಿದೆ ಅಂತ ನೋಡೋಣ. ಸಲ್ಫರ್ 3 + 2 5 ಸಲ್ಫರ್ ಇದೆ. ಇಲ್ಲಿ ಆಲ್ರೆಡಿ 2 ಇದೆ. ಇದು ಪ್ರಾಡಕ್ಟ್ಸ್, ಇವೆಲ್ಲ ಪ್ರಾಡಕ್ಟ್ಸ್. ನಂಬರ್ ಆಫ್ ಸಲ್ಫರ್ ಆಟಮ್ಸ್ 3 ಇದೆ, +2 5 ಇದೆ. ಇಲ್ಲಿ 2 ಇದೆ. ಇನ್ನು 5 ಆಗ್ಬೇಕಾದ್ರೆ ಎಷ್ಟು ಬೇಕು? 3 ಬೇಕು. ಅದಕ್ಕೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್ 3 ಮೋಲ್ಸ್ ತಗೊಳ್ಳಿ. ಓಕೆ, ಹೈಡ್ರೋಜನ್ ಆಟಮ್ಸ್ ಅನ್ನ ಬ್ಯಾಲೆನ್ಸ್ ಮಾಡೋಣ. ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಎಷ್ಟಿದೆ? 3 to the 6 ಇದೆ. ಬಟ್ ಇಲ್ಲಿ ಎಷ್ಟಿದೆ? 2 ಇದೆ. ಇನ್ನು ಎಷ್ಟು ಬೇಕು? 6 ಆಗಕ್ಕೆ 4 ಬೇಕು. 4 ಆಗ್ಬೇಕಾದ್ರೆ ವಾಟರ್ ನ ಎಷ್ಟಿಂದ ಮಲ್ಟಿಪ್ಲೈ ಮಾಡಬೇಕು? 2 ಇಂದ ಮಲ್ಟಿಪ್ಲೈ ಮಾಡಿ. ನೋಡಿ, ನಂಬರ್ ಆಫ್ ಹೈಡ್ರೋಜನ್ ಆಟಮ್ 2 to the 4, 4 + 2 6, 3 to the 6. ಈಕ್ವೇಶನ್ ಇಸ್ ಬ್ಯಾಲೆನ್ಸ್. ಅಥವಾ ನೀವು ಡೈರೆಕ್ಟ್ ಆಗಿ 2 ಮೋಲ್ಸ್ ಆಫ್ ಸೋಡಿಯಂ ನೈಟ್ರೇಟ್ ಅನ್ನ ತಗೊಂಡು ಈಸಿಯಾಗಿ ನಾವು ಬ್ಯಾಲೆನ್ಸ್ ಮಾಡಬೇಕು. ಅರ್ಥ ಆಯ್ತಾ? ಇನ್ ದಿಸ್ ಮೆಥಡ್ ವಿ ಕ್ಯಾನ್ ಪ್ರಿಪೇರ್ ನೈಟ್ರಿಕ್ ಆಕ್ಸೈಡ್. ನೆಕ್ಸ್ಟ್ one more third one, N2O3. N2O3 is nothing but dinitrogen trioxide. What is the oxidation number? Oxidation state of nitrogen is how much? +3 ಬರುತ್ತೆ. ಆಕ್ಸಿಡೇಷನ್ ಸ್ಟೇಟ್ ಆಫ್ ನೈಟ್ರೋಜನ್ ಎಷ್ಟು ಬರುತ್ತೆ? +3 ಬರುತ್ತೆ. ಹಾಗಾದ್ರೆ ಈ ಒಂದು ಡೈನೈಟ್ರೋಜನ್ ಟ್ರೈಆಕ್ಸೈಡ್ ಅನ್ನ ಹೆಂಗ್ ಪ್ರಿಪೇರ್ ಮಾಡೋದು? ಜಸ್ಟ್ ನೈಟ್ರಿಕ್ ಆಕ್ಸೈಡ್ ಅನ್ನ ನೈಟ್ರೋಜನ್ ಡೈಆಕ್ಸೈಡ್ ಜೊತೆ ಕಂಬೈನ್ ಮಾಡಿ ಏನ್ ಬರುತ್ತೆ? ದ ಪ್ರಾಡಕ್ಟ್ obtained is N2O3. ನಂಬರ್ ಆಫ್ ನೈಟ್ರೋಜನ್ಸ್ 2 ಇದೆ, ಆಕ್ಸಿಜನ್ಸ್ 3 ಇದೆ, N2O3. When nitric oxide combines with the nitrogen dioxide to form dinitrogen trioxide. Next, fourth one.
fourth one NO2. NO2. This is nitrogen dioxide. Nitrogen dioxide. Nitrogen dioxide in which oxidation state of nitrogen is how much? +4. +4 ಇದೆ. ಹಾಗಾದ್ರೆ how to prepare this nitrogen dioxide? ಏನಿಲ್ಲ, ನೈಟ್ರಿಕ್ ಆಕ್ಸೈಡ್ ಅನ್ನ ಆಕ್ಸಿಡೇಷನ್ ಮಾಡಿ ಟು ಫಾರ್ಮ್ ನೈಟ್ರೋಜನ್ ಡೈಆಕ್ಸೈಡ್. ನೈಟ್ರಿಕ್ ಆಕ್ಸೈಡ್ ಫಸ್ಟ್ ಮೆಥಡ್. ನೈಟ್ರಿಕ್ ಆಕ್ಸೈಡ್ ಅನ್ನ ಆಕ್ಸಿಡೇಷನ್ ಮಾಡಿದ್ರೆ ನೈಟ್ರಿಕ್ ಆಕ್ಸೈಡ್ ಗೆಟ್ ಆಕ್ಸಿಡೈಸ್ಡ್ ಟು ನೈಟ್ರೋಜನ್ ಡೈಆಕ್ಸೈಡ್. ಈಕ್ವೇಶನ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಟೇಕ್ 2 moles ಟು ಬ್ಯಾಲೆನ್ಸ್ ದ ರಿಯಾಕ್ಷನ್. ನಂಬರ್ ಆಫ್ ನೈಟ್ರೋಜನ್ 2 ಇದೆ, ಇಲ್ಲಿ 2 ಹಾಕೊಳ್ಳಿ. ಆಕ್ಸಿಜನ್ 4 ಆಯ್ತು, 2 + 2 4. ಸಿಮಿಲರ್ಲಿ ಲೆಡ್ ನೈಟ್ರೇಟ್ ಅಂತ ಇದೆ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಲೆಡ್ ನೈಟ್ರೇಟ್? PbNO3 ಟ್ವೈಸ್. ಈ ಲೆಡ್ ನೈಟ್ರೇಟ್ ಅನ್ನ ಥರ್ಮಲ್ ಡಿಕಂಪೋಸಿಷನ್ ಮಾಡಿ ಕೂಡ, when lead nitrate on thermal decomposition to form PbO NO2 plus oxygen. ಲೆಡ್ ನೈಟ್ರೇಟ್ ಅನ್ನ ಥರ್ಮಲ್ ಡಿಕಂಪೋಸಿಷನ್ ಮಾಡಿ ಕೂಡ ನಾವು ನೈಟ್ರೋಜನ್ ಡೈಆಕ್ಸೈಡ್ ಅನ್ನ ನಾವು ಪ್ರಿಪೇರ್ ಮಾಡಬಹುದು. ಈಕ್ವೇಶನ್ ನ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಟೇಕ್ 2 moles ಆಫ್ ಲೆಡ್ ನೈಟ್ರೇಟ್. ಯಾಕಂದ್ರೆ 1 mole ತಗೊಂಡಾಗ ಬ್ಯಾಲೆನ್ಸ್ ಆಗಲ್ಲ ಆಕ್ಸಿಜನ್ಸ್ ಎಲ್ಲ. ಈಗ ಬ್ಯಾಲೆನ್ಸ್ ಮಾಡಿ. ನಂಬರ್ ಆಫ್ ಲೆಡ್ 2 ಇದೆ, ಇಲ್ಲಿ 2 ಹಾಕೊಳ್ಳಿ. ನಂಬರ್ ಆಫ್ ನೈಟ್ರೋಜನ್ ಎಷ್ಟಿದೆ ನೋಡಿ, ಇಲ್ಲಿ 2 ಇದೆ, 2 ಇದೆ. 2 2s 4 ನೈಟ್ರೋಜನ್ಸ್ ಇದೆ, ಇಲ್ಲಿ 4 ಹಾಕೊಳ್ಳಿ. ಆಕ್ಸಿಜನ್ 3 2s 6, 6 2s 12, 4 2s 8, 8 + 2 10, 10 + 2 12. Equation is balance. This is the preparation of nitrogen dioxide. Next N2O4, fifth one. N2O4, dinitrogen tetroxide. Oxidation state of nitrogen is also +4. ಇಲ್ಲಿ ಕೂಡ +4 ಬರುತ್ತೆ. ಓಕೆ, ಹೌ ಟು ಪ್ರಿಪೇರ್ ಡೈನೈಟ್ರೋಜನ್ ಟೆಟ್ರಾಕ್ಸೈಡ್ ಅಂದ್ರೆ ಜಸ್ಟ್ NO2 ಏನಿದೆ ಅದನ್ನ ಡೈಮರೈಸ್ ಮಾಡಿದ್ರೆ ಆಯ್ತು, N2O4 ಬರುತ್ತೆ. ಡೈಮರೈಸ್ ಏನ್ ಡೈಮರೈಸ್ ಅಂದ್ರೆ 2 molecules of NO2 gets dimerized to form dinitrogen tetroxide. ಯಾವಾಗ? ಕೋಲ್ಡ್ ಕಂಡೀಷನ್ ಅಲ್ಲಿ. ರಿವರ್ಸಿಬಲ್ ರಿಯಾಕ್ಷನ್ ಇದು, ಅರ್ಥ ಮಾಡ್ಕೊಳ್ಳಿ. ವೆನ್ ನೈಟ್ರೋಜನ್ ಡೈಆಕ್ಸೈಡ್ ಅಂಡರ್ ಕೋಲ್ಡ್ ಕಂಡೀಷನ್ ಗೆಟ್ಸ್ ಡೈಮರೈಸ್ಡ್ ಟು ಫಾರ್ಮ್ N2O4. ಅದೇ ಹೀಟ್ ಮಾಡಿದಾಗ ಹಾಟ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, N2O4 ಗೆಟ್ಸ್ ಡಿಕಂಪೋಸಸ್ ಟು ಫಾರ್ಮ್ NO2. ಕೋಲ್ಡ್ ಕಂಡೀಷನ್ ಅಲ್ಲಿ N2O4 ಆಗುತ್ತೆ, ಹಾಟ್ ಕಂಡೀಷನ್ ಅಲ್ಲಿ NO2 ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ದ ಲಾಸ್ಟ್ ಆಕ್ಸೈಡ್ ಆಫ್ ನೈಟ್ರೋಜನ್, ಸಿಕ್ಸ್ತ್ ಒನ್, that is N2O5. N2O5, dinitrogen pentoxide. Dinitrogen pentoxide. Oxidation state of nitrogen is how much? +5. Okay, dinitrogen pentoxide ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ನಾವು ಏನ್ ತಗೋಬೇಕು? ನೈಟ್ರಿಕ್ ಆಸಿಡ್ ಅನ್ನ ತಗೋಬೇಕು. ನೈಟ್ರಿಕ್ ಆಸಿಡ್ ಫಾರ್ಮುಲಾ HNO3. When nitric acid is treated with phosphorus pentoxide, P4O10, ಫಾಸ್ಫರಸ್ ಪೆಂಟಾಕ್ಸೈಡ್. ಆಕ್ಚುಲಿ P2O5 ಅದು ಡೈಮರೈಸ್ ಆಗಿ P4O10 ಆಗಿದೆ. ದ ಡೈಮರೈಡ್ ಸ್ಟೇಟ್ ಆಫ್ ಫಾಸ್ಫರಸ್ ಪೆಂಟಾಕ್ಸೈಡ್ ಏನಾಗುತ್ತೆ? ವೆನ್ ನೈಟ್ರಿಕ್ ಆಸಿಡ್ ಈಸ್ ಟ್ರೀಟೆಡ್ ವಿತ್ ಫಾಸ್ಫರಸ್ ಪೆಂಟಾಕ್ಸೈಡ್ ಟು ಫಾರ್ಮ್ N2O5 ಅಲಾಂಗ್ ವಿತ್ HPO3 ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. HNO3 combines with the phosphorus pentoxide to form N2O5. Equation balance ಮಾಡ. ನಂಬರ್ ಆಫ್ ಫಾಸ್ಫರಸ್ ಇಲ್ಲಿ 4 ಇದೆ, ಇಲ್ಲಿ 4 ಹಾಕೊಳ್ಳಿ. ನಂಬರ್ ಆಫ್ ಹೈಡ್ರೋಜನ್ಸ್ ಎಷ್ಟಿದೆ? ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಇಲ್ಲಿ 4 ಇದೆ, ಇಲ್ಲಿ 4 ಹಾಕೊಳ್ಳಿ. ನೈಟ್ರೋಜನ್ಸ್ ಎಷ್ಟಾಯ್ತು? 4. ನೈಟ್ರೋಜನ್ 4 ಆಗ್ಬೇಕಾದ್ರೆ ಇಲ್ಲಿ 2 ತಗೊಳ್ಳಿ. ಆಕ್ಸಿಜನ್ಸ್ ಬ್ಯಾಲೆನ್ಸ್ ಆಗಿದೆ. 4 3s 12, 12 + 10 22, 4 3s 12, 5 2s 10, 10 + 12 22. Equation is balanced. In this method we can prepare dinitrogen pentoxide. This is about the preparations of